नमः सिद्धेभ्यः। ॐ नमः सिद्धेभ्यः। ॐ नमः सिद्धेभ्यः। नमो अरिहन्तानं नमो सिद्धानं नमो आयिर्यानं नमो ओज्झायानं नमो लोये सौवसाहूनं ಏಸೋ ಪಂಚ ನಮೋ ಯಾರು ಸೌವ ಪಾವಪ್ಪನಾಶನೋ ಮಂಗಲಾನಂ ಚ ಸೌವೇಶಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ। झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करू जिनवाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवानी माता की जय हो। जय बोलो चारित्र चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर्य विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದೈಕ, ಪಾರಿಣಾಮಿಕ ಈ 5 ಭಾವಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಇವು 5 ಭಾವ, ಇವುಗಳ ಭೇದ 53 ಆಗ್ತವೆ. ಹಾಗಾಗಿ 53 ಭಾವಗಳ ಚರ್ಚೆ ಆಗಿದೆ. ಇದರಲ್ಲಿ ಪರ್ಯಾಪ್ತಕ ಅವಸ್ಥೆಯಿಂದಲೂ ಅಪರ್ಯಾಪ್ತಕ ಅವಸ್ಥೆಯಿಂದಲೂ ಚರ್ಚೆ ಇದೆ. ನಾವು ಈಗಾಗಲೇ ಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗುವಂತಹ ಭಾವಗಳನ್ನ ಗುಣಸ್ಥಾನಗಳಿಂದಲೂ ಮಾರ್ಗಣಸ್ಥಾನಗಳಿಂದಲೂ ತಿಳಿಯುವಂತ ಪ್ರಯತ್ನ ಮಾಡಿದ್ದೇವೆ. ಈಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾರ್ಗಣಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಭಾವಗಳು ಆಗಲು ಸಾಧ್ಯ ಅನ್ನುವಂಥ ವಿಷಯವನ್ನ ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಗತಿ ಮಾರ್ಗಣದಿಂದ, ಇಂದ್ರಿಯ ಮಾರ್ಗಣದಿಂದ, ಕಾಯ ಮಾರ್ಗಣದಿಂದ, ಯೋಗ ಮಾರ್ಗಣದಿಂದ, ವೇದ ಮಾರ್ಗಣದಿಂದ, ಕಷಾಯ ಮಾರ್ಗಣದಿಂದ, ಜ್ಞಾನ ಮಾರ್ಗಣದಿಂದ, ಸಂಯಮ ಮಾರ್ಗಣದಿಂದ, ಈಗ ದರ್ಶನ ಮಾರ್ಗಣದಿಂದ ತಿಳಿಯುವಂತ ಪ್ರಯತ್ನ ನಡೆದಿದೆ. ಅದರಲ್ಲಿ ಚಕ್ಷು ಅಚಕ್ಷು ದರ್ಶನ, ಅವಧಿ ದರ್ಶನಗಳ ಜೊತೆಗೆ ಆಗುವಂತಹ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟೆಷ್ಟು ಭಾವಗಳ ಆಗಬಹುದು ಅನ್ನುವುದನ್ನ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಇನ್ ಮುಂದೆ ಗ್ರಂಥದ ಅನುಸಾರ ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ತಿಳಿಯುವ ಪ್ರಯತ್ನ ಮಾಡುವುದು. ಪೇಜ್ ನಂಬರ್ 122 ಕೇವಲ ದರ್ಶನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ 9, ಕ್ಷಾಯೋಪಶಮಿಕ ಯಾವುದು ಇರುವುದಿಲ್ಲ, ಔದಯಿಕ 3, ಪಾರಿಣಾಮಿಕ 2, ಒಟ್ಟು 14 ಭಾವಗಳು. ಇದರ ವಿಶೇಷತೆ ಕೇವಲ ದರ್ಶನದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾತ್ರ ಸಂಯೋಗ ಕೇವಲಿ ಗುಣಸ್ಥಾನವಿರುತ್ತದೆ. ಇದರಲ್ಲಿ 14 ಭಾವಗಳು ಇರುತ್ತವೆ. ದರ್ಶನ ಮಾರ್ಗಣದಲ್ಲಿ
4 ದರ್ಶನಗಳ ಪೈಕಿ ಈಗ ನಮ್ಮ ವಿಷಯ ಇರುವುದು ಕೇವಲ ದರ್ಶನ. ಕೇವಲ ದರ್ಶನ ಯಾರಿಗೆ ಇದೆ ಅಂತಂದ್ರೆ, ಯಾರು ಕೇವಲಿ ಆಗಿದ್ದಾರೆ, ಕೇವಲಿ ಭಗವಾನರಾಗಿದ್ದಾರೆ, ಅಂತಹ ಜೀವರಲ್ಲಿ ಕೇವಲ ದರ್ಶನ ಇರ್ತದೆ. ಕೇವಲ ದರ್ಶನದಲ್ಲಿಯೂ ಕೂಡ ನಿರ್ವೃತ್ತಿಯ ಪರ್ಯಾಪ್ತಕಾವಸ್ಥೆ ಇರಲಿಕ್ಕೆ ಸಾಧ್ಯ. ಆದರೆ ಜನ್ಮದಿಂದ ಅಲ್ಲ. 13ನೆಯ ಗುಣಸ್ಥಾನ ಸಯೋಗ ಕೇವಲಿ ಭಗವಾನರಲ್ಲಿ ಸಮುದ್ಘಾತದ ಸಮಯದಲ್ಲಿ ಔದಾರಿಕ ಮಿಶ್ರಕಾಯ ಯೋಗ ಆಗುತ್ತದೆ. ಹಾಗಾಗಿ ಅಲ್ಲಿ ಎಲ್ಲಿಯ ತನಕ, ಎಷ್ಟು ಸಮಯದ ತನಕ ಮಿಶ್ರಕಾಯ ಯೋಗ ಇದೆಯೋ ಆ ಅವಸ್ಥೆಯನ್ನ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂತ ಕರೆದಿದ್ದಾರೆ. ಆ ಒಂದು ಅವಸ್ಥೆಯಲ್ಲಿ ಯಾವ ಭಾವಗಳ ಇರಬಹುದು, ಅಲ್ಲಿಯೂ ಜೀವದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇದೆ ಅನ್ನುವಾಗ ಅಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು 13ನೇ ಗುಣಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅವಸ್ಥಾ ಇದೆ. ಅದು ಕೂಡ ಸಮುದ್ಘಾತದ ಸಮಯದಲ್ಲಿ ಆಗುವಂತಹ ಅವಸ್ಥಾ ಇದೆ. ಔಪಶಮಿಕ ಭಾವಗಳು ಕೇವಲ ದರ್ಶನದ ಜೊತೆಗೆ ಯಾವುದು ಒಂದು ಇರುವುದಿಲ್ಲ. ಯಾಕೆಂತಂದ್ರೆ ಉಪಶಮ ಆಗುವಂತಹ ಕರ್ಮ ಅಲ್ಲಿ ಇಲ್ಲ. ಹಾಗಾಗಿ ಔಪಶಮಿಕ ಭಾವಗಳು ಯಾವುದೂ ಇಲ್ಲ. ಇನ್ ಕ್ಷಾಯಿಕ ಭಾವಗಳು ಎಲ್ಲಾ ಇವೆ. 9 ಕ್ಷಾಯಿಕ ಭಾವಗಳಿವೆ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ. ಹೀಗೆ 9 ಕ್ಷಾಯಿಕ ಭಾವಗಳು ಜೀವದ ಜೊತೆಗೆ 13ನೇ ಗುಣಸ್ಥಾನದ ಕೇವಲ ದರ್ಶನದಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುತ್ತವೆ. ಇನ್ ಕ್ಷಾಯೋಪಶಮಿಕ ಭಾವಗಳು ಕೂಡ ಯಾವುದೂ ಇಲ್ಲ. ಯಾಕೆಂದ್ರೆ ಈ ಕ್ಷಾಯೋಪಶಮಿಕ ಆಗುವಂತಹ ಯಾವುದ ಒಂದು ಕರ್ಮ ಅಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲಾ ಘಾತಿ ಕರ್ಮಗಳು ನಾಶವಾಗಿ ಹೋಗಿವೆ. ಅದಕ್ಕಾಗಿ ಒಂದು ಕ್ಷಾಯೋಪಶಮಿಕ ಭಾವ ಇಲ್ಲ. ಇನ್ ಔದೈಕ ಭಾವ, ಔದೈಕ ಭಾವಗಳು ಯಾವ್ಯಾವ ಆಗ್ಬಹುದು? ಸಯೋಗ ಕೇವಲಿ ಅಥವಾ ಕೇವಲ ದರ್ಶನದಲ್ಲಿ ಇರುವಂತಹ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಗತಿ ಇರ್ತದೆ, ಮನುಷ್ಯ ಗತಿ ಇದೆ. ಹಾಗಾಗಿ ಒಂದು ಗತಿ ಮನುಷ್ಯಗತಿ ಔದೈಕ ಭಾವ ಇದೆ. ಕಷಾಯಗಳು ಯಾವುದೂ ಇರುವುದಿಲ್ಲ. ಯಾಕೆಂತಂದ್ರೆ ಕಷಾಯ ಸಂಬಂಧಿ ಕರ್ಮ, ಮೋಹನೀಯ ಕರ್ಮ ಯಾವುದೂ ಇಲ್ಲ. ವೇದಗಳು ಕೂಡ ಇಲ್ಲ. ಅಪಗತಿ ವೇದಿಯಾಗಿದ್ದಾರೆ, ಅಪಗತ ವೇದ ಉಳ್ಳವರಾಗಿರ್ತಾರೆ. ಅಂದ್ರೆ ವೇದಗಳನ್ನ ನಾಶ ಮಾಡಿದ್ದಾರೆ. ಮಿಥ್ಯಾದರ್ಶನ ಮೊದಲೇ ಇಲ್ಲ. ಅಜ್ಞಾನವೂ ಇಲ್ಲ. ಯಾಕೆಂದ್ರೆ ಕೇವಲ ಜ್ಞಾನ ಆಗಿದೆ ಅವರಿಗೆ. ಅಸಂಯಮವೂ ಇಲ್ಲ. ಆಮೇಲೆ ಅಸಿದ್ಧತ್ವ ಇದೆ. ಯಾಕಂದ್ರೆ ಇನ್ನ ಅವರು ಅರಿಹಂತ ಭಗವಾನ್ ಇದ್ದಾರೆ, ಸಿದ್ಧ ಭಗವಾನ್ ಆಗಿಲ್ಲ. ಅದಕ್ಕಾಗಿ ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಒಂದು ಶುಕ್ಲ ಲೇಷ ಇರ್ತದೆ. ಹಾಗಾಗಿ ಔದೈಕ ಭಾವಗಳಲ್ಲಿ ಒಂದು ಅಸಿದ್ಧತ್ವ, ಲೇಷ ಮತ್ತು ಒಂದು ಗತಿ, 3 ಔದೈಕ ಭಾವಗಳಾಗುತ್ತವೆ. ಎಷ್ಟು? 3. ಆಮೇಲೆ 2 ಪಾರಿಣಾಮಿಕ ಭಾವಗಳಾಗ್ತವೆ. ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಹೀಗೆ 9 ಕ್ಷಾಯಿಕ ಭಾವ, 3 ಔದೈಕ ಭಾವ, 2 ಪಾರಿಣಾಮಿಕ ಭಾವ ಎಲ್ಲಾ ಸೇರಿ 14 ಭಾವಗಳಾಗುತ್ತವೆ. 13ನೇ ಗುಣಸ್ಥಾನವರ್ತಿ ಸಯೋಗ ಕೇವಲಿ ಭಗವಾನರಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಕೇವಲ ದರ್ಶನದ ಜೊತೆಗೆ 14 ಭಾವಗಳು ಆಗಲು ಸಾಧ್ಯ. ತಿಳಿಯಿತು? ಇನ್ನು 14ನೇ ಗುಣಸ್ಥಾನ ಇತ್ಯಾದಿಗಳಲ್ಲಿ ಕೇವಲ ದರ್ಶನ ಇದ್ದರೂ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗಾಗಿ ಅವುಗಳ ಚರ್ಚೆ ಬರುವುದಿಲ್ಲ. ಮ್ಯೂಟ್ ಮಾಡ್ಕೊರಿ. ಮುಂದುವದ್ರಿ. ಲೇಷ ಮಾರ್ಗಣೆ ಕೃಷ್ಣ
ಗುಣಸ್ಥಾನದಲ್ಲಿ ಸಿದ್ಧರ ಅವಸ್ಥೆಗೆ ಏನಾಗತ್ತೆ ಅದೊಂದು ಸರ್ತಿ ಇನ್ನೊಂದ್ಸರ್ತಿ ಪ್ರಶ್ನೆ ಅರ್ಥ ಆಗ್ಲಿಲ್ಲ, ನಮ್ ಕೇಳ್ರಿ. ನೀವು 14ನೇ ಗುಣಸ್ಥಾನದಲ್ಲಿ ಸಿದ್ಧರ ಅವಸ್ಥೆ ಬಗ್ಗೆ ಹೇಳಿದ್ರಲ್ಲ, ಅದು ಇನ್ನೊಂದ್ಸರ್ತಿ ಹೇಳಿ. 14ನೇ ಗುಣಸ್ಥಾನ ಅರಿಹಂತ ಅವಸ್ಥೆ ಇದೆ, ಸಿದ್ಧ ಅವಸ್ಥೆ ಇಲ್ಲ. ಸಿದ್ಧರಲ್ಲಿ ಯಾವುದೇ ಗುಣಸ್ಥಾನ ಇಲ್ಲ, ಗುಣಸ್ಥಾನಾತೀತ ಇದ್ದಾರೆ. ತಿಳಿತ್ರಿ? ಲೇಷ ಮಾರ್ಗಣೆ ಕೃಷ್ಣ ನೀಲ ಲೇಷೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 14, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 33 ಭಾವಗಳು. ಇನ್ನು ದರ್ಶನ ಮಾರ್ಗಣ ಆದ ಮೇಲೆ ಲೇಷ ಮಾರ್ಗಣ. ಲೇಷ ಮಾರ್ಗಣದಲ್ಲಿ 6 ಭೇದಗಳಿವೆ, ಮಾರ್ಗಣ ಇವೆ. ಕೃಷ್ಣ, ನೀಲ, ಕಾಬೋಧ, ಪೀತ, ಪದ್ಮ, ಶುಕ್ಲ. ಇದರಲ್ಲಿ ನಮಗೆ ಮೊದಲಿಗೆ 2 ಸೇರಿಸಿ ಒಂದು ಮಾರ್ಗಣ ರೂಪದಲ್ಲಿ ಕೊಟ್ಟಿದ್ದಾರೆ. ಕೃಷ್ಣ, ನೀಲ 2 ಸೇರಿಸಿ ಕೊಟ್ಟಿದ್ದಾರೆ. ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಕೃಷ್ಣ ನೀಲ ಲೇಷ ಇರುವಾಗ, ಅಂದ್ರೆ ಕೃಷ್ಣ ನೀಲ ಲೇಷೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಯಾವಾಗಿರ್ತದೆ ಅಂದ್ರೆ ಜನ್ಮದ ಸಮಯದಲ್ಲಿ. ಅರ್ಥ ಆಯ್ತು? ಯಾವ ಸಮಯದಲ್ಲಿ? ಜನ್ಮದ ಸಮಯ. ಕೃಷ್ಣ ನೀಲ 2 ಇರ್ಬೇಕಂದ್ರೆ ಅಪರ್ಯಾಪ್ತಕ ಅವಸ್ಥೆ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರಬೇಕು ಅಂದ್ರೆ ಜನ್ಮದ ಸಮಯದಲ್ಲಿ ಇರಬಹುದು. ಔಪಶಮಿಕ ಭಾವಗಳು ಯಾವುದೂ ಇರುವುದಿಲ್ಲ. ಯಾವಾಗ ಜೀವದಲ್ಲಿ ಕೃಷ್ಣ ನೀಲ ಲೇಷಗಳಿರುವವು ಜನ್ಮದ ಸಮಯದಲ್ಲಿ ಯಾವ ಜೀವರಿಗೆ ಕೃಷ್ಣ ನೀಲ ಲೇಷಗಳಿರುವವೋ ಅಲ್ಲಿ ಔಪಶಮಿಕ ಸಮ್ಯಕ್ತ್ವ ಭಾವವಾಗಲಿ ಔಪಶಮಿಕ ಚಾರಿತ್ರ ಭಾವವಾಗಲಿ ಇರುವುದಿಲ್ಲ. ಚಾರಿತ್ರವಂತೂ ಜನ್ಮದ ಜೊತೆಗೆ ಇರುವುದೇ ಇಲ್ಲ, ಸಮ್ಯಕ್ತ್ವ ಭಾವವೂ ಇರುವುದಿಲ್ಲ. ಔಪಶಮಿಕ ಭಾವಗಳು ಕೃಷ್ಣ ನೀಲ ಲೇಷೆಯ ಜೊತೆಗೆ ಇರುವುದಿಲ್ಲ, ಜನ್ಮದ ಜೊತೆಗೆ. ನೆನ್ಪಿಟ್ಕೊಳ್ಳಿ, ಮತ್ತೆ ಎಲ್ಲಾ ಕಡೆ ಅಂತ ಹಾಗೆ ತಿಳ್ಕೊಕೊಡುದು. ಜನ್ಮದ ಜೊತೆಗೆ ಕೃಷ್ಣ ನೀಲ ಲೇಷ ಇರುವಾಗ ಔಪಶಮಿಕ ಭಾವಗಳು ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಯಾವ ಜೀವ ಕೃಷ್ಣ ನೀಲ ಲೇಷೆಯೊಂದಿಗೆ ಜನ್ಮ ತಾಳುತ್ತಿದೆಯೋ ಆವಾಗ ಕ್ಷಾಯಿಕ ಸಮ್ಯಕ್ತ್ವ ಭಾವವು ಇತ್ಯಾದಿ ಭಾವಗಳು, ಕ್ಷಾಯಿಕದ ಯಾವ ಭಾವಗಳು ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ನರಕಕ್ಕೆ ಹೋಗುವ ಜೀವದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರ್ತದೆ, ಇರ್ಲಿಕ್ಕೆ ಸಾಧ್ಯ ಇದೆ. ಆದಾಗ್ಯೂ ಕೃಷ್ಣ ನೀಲ ಲೇಷ ಇರುವುದಿಲ್ಲ. ಯಾಕೆ ಅಂತಂದ್ರೆ ಯಾವಾಗ ಜೀವ ಸಮ್ಯಕ್ ದರ್ಶನದ ಜೊತೆಗೆ ದುರ್ಗತಿಗಳಲ್ಲಿ ಜನ್ಮ ತಾಳುವುದಾದರೂ ಕೂಡ ಲೇಷ ಕಾಪೂತ ಇರ್ತದೆ. ಹಾಗಾಗಿ ಕೃಷ್ಣ ನೀಲ ಮಾರ್ಗಣದಲ್ಲಿ, ಕೃಷ್ಣ ನೀಲ ಲೇಷ ಮಾರ್ಗಣದಲ್ಲಿ ಕ್ಷಾಯಿಕ ಭಾವಗಳು ಯಾವುದೂ ಬರುವುದಿಲ್ಲ. ಇನ್ ಕ್ಷಾಯೋಪಶಮಿಕ ಭಾವಗಳು ಆ ಲೇಷ ಆಗ್ಬೋದಲ್ವಾ ಬಯ್ಯಜಿಯವ್ರೆ? ಆಮೇಲೆ ಚೇಂಜ್ ಆಗಲ್ವಾ? ಯಾವುದು? ಕೃಷ್ಣ ನೀಲ ಲೇಷಗಳು ಆಮೇಲೆ ಆ ಜೀವದಲ್ಲಿ ಚೇಂಜ್ ಆಗೋದಿಲ್ವಾ? ಜನ್ಮದ ಸಮಯದಲ್ಲಿ ಇರುತ್ತೆ, ಜನ್ಮ ತಾಳ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಒಂದು ವೇಳೆ ನರಕದಲ್ಲಿ ಜನ್ಮ ತಾಳ್ತಿದೆ ಅಂದ್ರೆ ಚೇಂಜ್ ಆಗುವುದಿಲ್ಲ. ಯಾಕೆಂದ್ರೆ ಯಾವ ಲೇಷೆಯೊಂದಿಗೆ ಎಲ್ಲಿ ಜನ್ಮ ತಾಳುವುದಿದೆ ಅಲ್ಲಿಯೇ ಜನ್ಮ ತಾಳ್ತಿದೆ. ದೇವಗತಿಯಲ್ಲಿಯೂ ಕೂಡ ಹಾಗೆ ಇದೆ. ಮೊದಲನೇ ಸ್ವರ್ಗದಿಂದ ಮೇಲೆ ಯಾವ ಲೇಷೆಯೊಂದಿಗೆ ಜನ್ಮ ತಾಳ್ತಿದ್ದೇವೆ ಆ ಲೇಷೆ ಜೀವನ ಪರ್ಯಂತ ಇರ್ತದೆ. ಇನ್ ಚೇಂಜ್ ಆಗಲಿಕ್ಕೆ ಸಾಧ್ಯತೆಗಳಿರುವುದು ಮನುಷ್ಯ ಮತ್ತು ಕಿರಿಯಂಚರಲ್ಲಿ. ಇನ್ನು ದೇವಗತಿಯಲ್ಲೂ ಚೇಂಜ್ ಆಗುವುದಿದೆ ಅಂತ ಅನ್ನೋದಾದ್ರೆ ಭವನತ್ರಿಕದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭ ಲೇಷಗಳಿರಬಹುದು. ಆದ್ರೆ ಜನ್ಮದ ನಂತರ ಅಂದ್ರೆ ಪರ್ಯಾಪ್ತಕ ಆದ ನಂತರ, ಪರ್ಯಾಪ್ತಿಗಳು ಪೂರ್ಣ ಆದ ನಂತರ ಪೀತ ಲೇಷೆಗೆ ಬದಲಾಗ್ತದೆ. ಜನ್ಮದ ಜೊತೆಗೆ ಅಶುಭ ಲೇಷ ಇರ್ತದೆ, ಜನ್ಮವಾದ ಮೇಲೆ ಅಂದ್ರೆ ಅಂತರ್ಮುಹೂರ್ತದ ಮೇಲೆ ಪೀತ ಲೇಷ ಆಗ್ತದೆ. ಇಷ್ಟು ಬದಲಾವಣೆಗಳು ಆಗ್ತದೆ. ಒಂದೇ ಲೇಷ ಅಲ್ವಾ ಬಯ್ಯಾಜಿ ಅವರಿಗೆ? ಅವಾಗ ಯಾವ್ದಾದ್ರು ಒಂದು ಲೇಷ ಇರುತ್ತೆ ಅಷ್ಟೇ ಅಲ್ಲ ಬಯ್ಯಾಜಿ? ಜೀವನ್ ಪರ್ಯಂತ
ಅಲ್ಲ ಹುಟ್ಟುವಾಗ ನಿವೃತ್ತಿ ಪರ್ಯಾಪ್ತಕದಲ್ಲಿ ಒಂದು ಜೀವಕ್ಕೆ ಯಾವ್ದಾದ್ರು ಒಂದು ಲೇಷ, ಎರಡರಲ್ಲಿ ಒಂದು ಯಾವ್ದಾದ್ರು ಇರುತ್ತೆ ಇಲ್ಲ? ಒಂದಿರ್ಬೋದು. ಈಗ ಎರಡರದ್ದು ಅಪೇಕ್ಷಾ ತಗೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಮಾರ್ಗಣದಲ್ಲಿ ನಮಗೆ ಎರಡನ್ನು ಸೇರಿಸಿ ಹೇಳ್ತಿದ್ದಾರೆ, ಆದ್ರೆ ಜೀವದಲ್ಲಿ ಒಂದೇ ಇರ್ತದೆ. ಸರಿ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಕೃಷ್ಣ ನೀಲ ಲೇಷೆಯ ಜೊತೆಗೆ ಭಾವ, ಜ್ಞಾನ ಭಾವ ಮೂರಿರಬಹುದು. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕೃಷ್ಣ ನೀಲ ಲೇಷೆಯ ಜೊತೆಗೆ ಜ್ಞಾನ ಭಾವ ಮೂರಿರಬಹುದು. ತಿಳಿತು? ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ ಮೂರು ಜ್ಞಾನಗಳು ಕೃಷ್ಣ ನೀಲ ಲೇಷೆಯ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಬಹುದು. ಸಮ್ಯಕ್ ದರ್ಶನದ ಜೊತೆಗೆ ಜನ್ಮ ತಾಳುವಾಗ ಇರಬಹುದು ಮೂರು ಜ್ಞಾನಗಳು ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಆಮೇಲೆ ಅಜ್ಞಾನ ಭಾವಗಳು ಎರಡಿರಬಹುದು. ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ ಕೃಷ್ಣ ನೀಲ ಲೇಷೆಯ ಜೊತೆಗೆ. ಇದು ಮೂರು ಜ್ಞಾನ ಇದೆ ಇಲ್ಲ, ಅಸಂಯಮದ ಅಪೇಕ್ಷದಿಂದ ಇದೆ. ಯಾಕಂದ್ರೆ ಅಸಂಯಮ ಇರುವಾಗಲೇನೆ ಈ ಅಶುಭ ಲೇಷಗಳು ಇರ್ತವೆ. ಅನ್ಯಥಾ ಅಶುಭ ಲೇಷಗಳು ಸಂಯಮದ ಜೊತೆಗೆ ಇರುವುದಿಲ್ಲ. ಅಜ್ಞಾನ ಭಾವ ಎರಡಿರ್ಲಿಕ್ಕೆ ಸಾಧ್ಯ ಕೃಷ್ಣ ನೀಲ ಲೇಷೆಯ ಜೊತೆಗೆ. ಕೂಮತಿ ಅಜ್ಞಾನ, ಕುಶುತ ಅಜ್ಞಾನ. ದರ್ಶನದಲ್ಲಿ ಚಕ್ಷು, ಅಚಕ್ಷು, ಅವಧಿ ಮೂರು ದರ್ಶನಗಳಾಗಲು ಸಾಧ್ಯ. ಲಬ್ಧಿಗಳ 5 ಆಗಲು ಸಾಧ್ಯ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ 5 ಲಬ್ಧಿಗಳು ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವಗಳು ಇರಬಹುದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಬಹುದು. ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಭಾವ ಇರುವುದಿಲ್ಲ. ಚಾರಿತ್ರ ಭಾವವೂ ಇರುವುದು. ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಅಂದ್ರೆ ಇದು ಕೃತಕೃತ್ಯ ಭಿಕ್ಷೆ ಇರಂಡೆ ಅಂದ್ರೆ ಇದು ಕ್ಷಾಯೋಪಶಮಿಕ ಭಾವ ಇರಬಹುದ್ರಿ ಅದ? ಕೃತಕೃತ್ಯ ಕೂಡ ಕ್ಷಾಯೋಪಶಮಿಕದ ಅವಸ್ಥೆಯಲ್ಲೇ ಉತ್ಕೃಷ್ಟ ಮಟ್ಟದಿಂದ ಲೆಕ್ಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ ತಗೊಂಡು ಹೋಗ್ಬಹುದಲ್ರಿ? ನಾಲ್ಕು ಗತಿಗೆ ಅಂತಂದ್ರೆ ನರಕ ಗತಿಯಲ್ಲಿ ಕೃತಕೃತ್ಯವಾಗಿ ಹೋಗ್ತದೆ. ಬರೀ ಕ್ಷಾಯೋಪಶಮಿಕ ಇದ್ರೆ ನರಕಕ್ಕೆ ಹೋಗುವುದಿಲ್ಲ, ಸಮ್ಯಕ್ತಚ್ಯುತವಾಗಿ ಹೋಗ್ತದೆ. ಅದು 3 ಗತಿಗ್ರಿ, ತ್ರೇಚ, ಮನುಷ್ಯ, ದೇವಗತಿಗೆ ಕ್ಷಾಯೋಪಶಮಿಕ ಸಮ್ಯಕ್ ಹೋಗ್ಬಹುದು. 3 ಗತಿಯಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸಮ್ಯಕ್ತ್ವ ಹೆಂಗಿರುತ್ತೆ ಅಂತ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಿರ್ತದೆ ಎಲ್ಲ ಅದೇ ಇರ್ತದೆ. ಇಲ್ಲಿ ಸಮ್ಯಕ್ತ್ವ ಬಿಡಲಾರದೆ ಮರಣವಾಗಿದ್ದರೆ ಜನ್ಮದ ಜೊತೆಗೆ ಅದು ಇರ್ತದೆ. ಮರಣದ ಜೊತೆಗೆ ಸಮ್ಯಕ್ತ್ವ ಬಿಟ್ಟಿತ್ತು ಅಂದ್ರೆ ಅಲ್ಲಿ ಇರುವುದಿಲ್ಲ. ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ಭೈಯಾಜಿ ಕೃತಕೃತ್ಯ ವೇದದ ಇಲ್ಲದ ಅಪೇಕ್ಷೆ ಇಲ್ಲದ ಕೂಡ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ತಗೊಂಡು ಅಪರ್ಯಾಪ್ತ ಅವಸ್ಥಾಗದಾಗ ಹೋಗ್ಬಹುದು. ಕೃತ್ಯ ಅವಸ್ಥಾ ಇದು ಬೇರೆ ಗತಿಗಳ ಅಪೇಕ್ಷದಿಂದ ಇದೆ. ನರಕ ಗತಿ ಅಪೇಕ್ಷದಿಂದ ಕೃತಕೃತ್ಯವಾಗಿ ಹೋಗ್ಬೋದು. ಉಳಿದ ಗತಿಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಮರಣ ಇದೆ. ಅಂದ್ರೆ ಭೂಮಿ, ದೇವಗತಿ, ಗತಿ, ಮನುಷ್ಯ ಗತಿ ಹೋಗ್ಬೋದು. ಯಾಕೆಂದ್ರೆ ಕ್ಷಾಯೋಪಶಮಿಕದ್ದು ಕಾಲಮಿತಿ ಎಷ್ಟು ಹೇಳಿದ್ದಾರೆ? 66,000 ಅಖಂಡವಾಗಿ ಇರ್ಬೇಕು ಅಂತಂದ್ರೆ ಅದು ಮರಣದ ಜೊತೆಗೆ ಹೋಗುವ ಅಪೇಕ್ಷದಿಂದನೇ ಹೇಳಿದಾರಲ್ಲ.
ಆಮೇಲೆ ಜೀವ ದೇವಗತಿ ಮನುಷ್ಯ ಮನುಷ್ಯ ಹಿಂಗ ಮಾಡಿ ಕ್ಷಯಿಕ ಸಮ್ಯಕ್ತು ಪ್ರಾಪ್ತ ಮಾಡ್ಕೊತಾರ ಅಂತ ಹೇಳ್ತಾರಂದ್ರೆ ಈ ಭೂಮಿಗೆ ಕ್ಷಯಿಕ ಸಮ್ಯಕ್ ದರ್ಶನ ಇರ್ಬೋದೇನ್ರಿ ಇದ? ಆಹಾ, ನಮ್ದು ವಿಷಯ ಏನು ನಮ್ದು ಅಂತಂದ್ರೆ ಮರಣದ ಜೊತೆಗೆ ಕ್ಷಯೋಪಶಮಿಕ ಆಗಬಹುದೇನು ಅಂತ ಲೆಕ್ಕ ಬಂದಾಗ ಮರಣದ ಜೊತೆಗೆ ಕ್ಷಯೋಪಶಮ ಆಗ್ತದೆ. ಯಾಕೆ ಅಂತಂದ್ರೆ ಕ್ಷಯೋಪಶಮಿಕ ಬಿಡಲಾರದೇನೆ 66 ಸಾಗರ ಇರಬಹುದು ಅಂತ ಹೇಳುವಾಗ ಅದು ಮರಣದ ಜೊತೆಗೆ ಹೋಗ್ತದೆ ಇರ್ತದೆ ಅಂತಂದ್ರೆ ಜನ್ಮದ ಜೊತೆಗೂ ಇರ್ತದೆ. ಅದು ದೇವಗತಿ ಮನುಷ್ಯಗತಿ ಅಪೇಕ್ಷಾ ಇದ್ರು ಕೂಡ ಮರಣದಲ್ಲಿ ಇದೆ ಅಂತ ಆಯ್ತು. ಹಾಗಾಗಿ ಮೊದಲು ತಿರ್ಯಂಚ ಬದ್ಧಾಯಿಷ್ಕನಾಗಿರುವಂತಹ ಜೀವ ಆಮೇಲೆ ಸಮ್ಯಕ್ ದೃಷ್ಟಿಯಾಗಿ ತಿರ್ಯಂಚನೂ ಆಗಬಹುದು ಕ್ಷಯೋಪಶಮಿಕ ಸಮ್ಯಕ್ತದಲ್ಲಿ. ಅಂದ್ರೆ ಅಪರ್ಯಾಪ್ತದ ಅವಸ್ಥಾದಾಗ ಇರ್ಬಹುದ್ರಿ. ಇರಬಹುದು. ಸರಿ ಸರಿ ಧನ್ಯವಾದ. ಆದ್ರೆ ನರಕಕ್ಕೆ ಹೋಗುವಂತ ಜೀವರಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ನಾವೇನ್ ಕ್ಷಯೋಪಶಮಿಕ ಅಂತ ಹೇಳ್ತೇವೆ ಆ ಅವಸ್ಥಾದಿಂದ ಹೋಗೋದಿಲ್ಲ. ಆ ಕ್ಷಯೋಪಶಮಿಕದಲ್ಲಿ ವೇದಕ ಅವಸ್ಥಾ ಆಗ್ತದೆ. ಅಂದ್ರೆ ಎರಡಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಮೂಲ ವರ್ಗೀಕರಣ ಒಂದೇ ಇರೋದು. ಕ್ಷಯೋಪಶಮಿಕದ ಅತ್ಯಂತ ವಿಶುದ್ಧ ಅವಸ್ಥಾ ಅಂತಾನೆ ಹೇಳ್ಬೋದು, ಲಾಸ್ಟ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ವೇದಕ ಅನ್ನೋ ಶಬ್ದ ಯಾಕೆ ತಗೊಳ್ತಾರೆ, ಕ್ಷಯೋಪಶಮ ಅಂತ ಯಾಕೆ ತಗೊಳ್ಳೋದಿಲ್ಲ ಕೃತಕೃತ್ಯದಲ್ಲಿ ಅಂತಂದ್ರೆ, ಈ ಕೃತಕೃತ್ಯದಲ್ಲಿ ಕ್ಷಯೋಪಶಮಿಕ ಆಗಿರುವಂತ ಕರ್ಮಗಳು ಇರುವುದಿಲ್ಲ. ಆದ್ರೆ ವೇದನೆ ಉಂಟು ಮಾಡುವ ಸಮ್ಯಕ್ತ್ವಕ್ಕೆ ವೇದ ಅಳಗಾಡಿಸುವಂತದ್ದು ಒಂದು ಕರ್ಮ ಇದೆ ಅಲ್ಲ, ಅದು ಇರ್ತದೆ. ಅದಕ್ಕೂ ವೇದಕ ಒಂದು ಶಬ್ದ ತಗೊಂಡಿದ್ದಾರೆ. ಅಲ್ಲಿ ಕ್ಷಯೋಪಶಮ ಆಗಿರುವಂತಹ ಕರ್ಮಗಳು ಇರುವುದಿಲ್ಲ, ಅದಕ್ಕೆ ಕ್ಷಯೋಪಶಮ ಅಂತ ಹೇಳಲಿಲ್ಲ. ಇದೊಂದು ವ್ಯತ್ಯಾಸ ಇದೆ. ಆದರೆ ಅದು 3 ಪ್ರಕಾರದ ಸಮ್ಯಕ್ತ್ವದಲ್ಲಿ ನಾವು ಲೆಕ್ಕ ತೆಗೆದಾಗ ಅದು ವೇದಕ ಅಂತಂದ್ರೆ ಕ್ಷಯೋಪಶಮಿಕದ ವರ್ಗೀಕರಣದಲ್ಲೇ ಕೂಡ್ತದೆ. ಹಾಗಾಗಿ ಅದಕ್ಕೆ ಕ್ಷಯೋಪಶಮಿಕ ಅನ್ನುವಂತ ಸಾಮಾನ್ಯ ಹೆಸರಿನಿಂದ ಕರೀತಾರೆ. 3 ಪ್ರಕಾರದ್ದು ಯಾವ್ಯಾವುದು? ಉಪಶಮ, ಕ್ಷಯೋಪಶಮ, ಕ್ಷಾಯಿಕ. ಅವಸ್ಥಾ ಇರೋದು ಮೂರೇ ಅಂತಂದ್ಮೇಲೆ ಉಪಶಮದಲ್ಲಿ ಒಂದು ಪ್ರಥಮೋಪಶಮ, ದ್ವಿತೀಯೋಪಶಮ 2 ಇದೆ. ಕ್ಷಾಯಿಕದಲ್ಲಿ ಏನೋ ಪ್ರಕಾರಗಳಿಲ್ಲ, ಅದು ಕ್ಷಾಯಿಕ ಒಂದೇ. ಕರ್ಮ ಕ್ಷಯ ಆಗಿರ್ಬೇಕು, ಅದು ಕ್ಷಾಯಿಕ. ಇನ್ನು ಉಳಿದ ಭೇದಗಳೇನ್ ಬರ್ತಾವಲ್ಲ ಅವೆಲ್ಲ ಕ್ಷಯೋಪಶಮಿಕದಲ್ಲಿ ಲೆಕ್ಕ ತಗೋಬೇಕು. ಸರಿ. ಇನ್ ಕ್ಷಯೋಪಶಮ ಆಗುವಂತವು ಏನಿದಾವಲ್ಲ ಇವು 6 ಸರ್ವಘಾತಿ ಕರ್ಮಗಳು. ಅಂದ್ರೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯಾಲೋಭ. ಇವು ಕ್ಷಯೋಪಶಮ ಅವಸ್ಥೆ ಇತ್ತು ಅಂದ್ರೆ ಸೀದಾ ಕ್ಷಯೋಪಶಮ ಸಮ್ಯಕ್ತ್ವ ಅಂತ ಹೇಳ್ತಿದ್ರು. ಆದ್ರೆ ಇಲ್ಲೇನಾಗಿದೆ, ಅವು ನಾಶ ಆಗಿದಾವು. ಅದಕ್ಕೋಸ್ಕರ ಅಲ್ಲಿ ಇನ್ನು ಕ್ಷಯೋಪಶಮ ಮಾಡುವಂತದೇನ್ ಕೆಲಸ ಇಲ್ಲ. ಅಲ್ಲಿ ಕೃತಕೃತ್ಯ ಮಾಡುವುದೆಲ್ಲ ಮಾಡಿ ಮುಗಿಸಿದೆ. ಆದ್ರೆ ಇನ್ನು ಅದು ವೇದಕ್ಕಿದೆ. ಏನು ಯಾವ್ದ್ರ ವೇದನೆ ಮಾಡ್ತಿದೆ? ಸಮ್ಯಕ್ ಪ್ರಕೃತಿಯ ವೇದನೆ ಮಾಡ್ತಿದೆ ಅವಸ್ಥಾ. ಸಮ್ಯಕ್ ಪ್ರಕೃತಿ ವೇದನೆ ಮಾಡುದು ಒಂದೇ ಅವಸ್ಥೆನಲ್ಲಿ, ಅದು ಕ್ಷಯೋಪಶಮ ಅವಸ್ಥೆ ಇರುವಂತ ಸಮ್ಯಕ್ತ್ವದಲ್ಲಿ. ಕ್ಷಾಯಿಕದಲ್ಲಿ ಸಮ್ಯಕ್ ಪ್ರಕೃತಿ ಇರೋದಿಲ್ಲ, ಮತ್ತು ಉಪಶಮದಲ್ಲೂ ಸಮ್ಯಕ್ ಪ್ರಕೃತಿ ಉದಯದಲ್ಲಿ ಇರೋದಿಲ್ಲ. ಇರೋದೆಲ್ಲಿ? ಕ್ಷಯೋಪಶಮದಲ್ಲಿ. ಅದು ವೇದನೆ ಅದು ಉದಯಕ್ಕಿದೆ ಅನ್ನೋ ಕಾರಣದಿಂದ ಅದು ಕ್ಷಯೋಪಶಮಿಕ ಅವಸ್ಥೆ ಆಗ್ತದೆ. ತಿಳಿತು? ಆಮೇಲೆ ಚಾರಿತ್ರ ಇರುವುದಿಲ್ಲ. ಕೃಷ್ಣ ನೀಲ ಲೇಷೆಯಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕದಲ್ಲಿ ಕ್ಷಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಭಾವ ಇರುವುದಿಲ್ಲ, ಸಂಯಮ ಭಾವ ಕೂಡ ಇರುವುದಿಲ್ಲ. ಹಾಗಾಗಿ ಕ್ಷಯೋಪಶಮಿಕ ಭಾವಗಳು ಎಷ್ಟು ಆಗಲು ಸಾಧ್ಯ? 14. ಇನ್ ಔದೈಕ ಭಾವಗಳಲ್ಲಿ ಯಾವ ಗತಿಗಳಲ್ಲಿ ಕೃಷ್ಣ ನೀಲಲೇಶೆ ಇರಬಹುದು ಜೀವಕ್ಕೆ? ಎಲ್ಲಾ ಗತಿಗಳು. ಹಾಗಾಗಿ 4 ಗತಿ ಔದೈಕ ಭಾವಗಳಿವೆ. ಕಷಾಯಗಳು 4 ಇವೆ: ಕ್ರೋಧ, ಮಾನ, ಮಾಯ, ಲೋಭ. ವೇದಗಳು 3 ವೇದಗಳ ಜೊತೆಗೆ ಇರಲಿಕ್ಕೆ ಸಾಧ್ಯ ಕೃಷ್ಣ ನೀಲ: ತ್ರಿವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನವೂ ಇರಲಿಕ್ಕೆ ಸಾಧ್ಯ. ಮಿಥ್ಯಾತ್ವದಲ್ಲಿ ಕೃಷ್ಣ ನೀಲಲೇಶೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರ್ತದೆ.
ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನದ ಅಭಾವ ಇರುವ ಕಾರಣದಿಂದ. ಸಂಯಮ ಇಲ್ಲದ ಕಾರಣ ಅಸಂಯಮ ಇದೆ, ಸಿದ್ಧರಾಗದ ಕಾರಣ ಸಿದ್ಧತ್ವ ಇದೆ. ಲೇಷಗಳಲ್ಲಿ ಯಾವುದು ನಮ್ದು ಮಾರ್ಗಣ ನಡೆದಿದೆ ಅದು ಒಂದೇ. ಯಾವುದದು? ಕೃಷ್ಣನೀಲ. ಕೃಷ್ಣ ಲೇಷ ಮಾರ್ಗಣ ಅದು ಒಂದೇ ಲೆಕ್ಕ ತಗೋಬೇಕು, ಎರಡಂತ ತಗೊಳ್ಕೂಡುದು. ಎಷ್ಟಾಯ್ತು ಇವಾಗ ಉದಯಕದ್ದು? 16. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳ ಆಗಲು ಸಾಧ್ಯ. ಯಾಕೆಂದ್ರೆ ಮಿಥ್ಯಾತ್ವಾದಿ ಗುಣಸ್ಥಾನಗಳು ಎಲ್ಲೆಲ್ಲಿ ಬರ್ತಾವಲ್ಲ, ಆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭವ್ಯ ಜೀವರು ಇದ್ದಾರೆ, ಅಭವ್ಯ ಜೀವರು ಇದ್ದಾರೆ. ಹಾಗಾಗಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಪಾರಿಣಾಮಿಕ ಭಾವಗಳಾಗಲು ಸಾಧ್ಯ. ಒಟ್ಟು ಎಷ್ಟು ಭಾವಗಳಾದವು? 33 ಭಾವಗಳು. 33 ಭಾವಗಳು. 33 ಭಾವಗಳು ಕೃಷ್ಣ ನೀಲಲೇಷೆಯಲ್ಲಿ, ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಸಾಮಾನ್ಯ ರೂಪದಿಂದ ಆಗಲು ಸಾಧ್ಯ. ಈ ಕೃಷ್ಣ ನೀಲಲೇಷದ ಜೊತೆಗೆ ಯಾವ್ಯಾವ ಗುಣಸ್ಥಾನಗಳು ಆಗ್ಬಹುದು ನಿವೃತ್ತಿ ಅಪರ್ಯಾಪ್ತಕದಲ್ಲಿ? 1, 2 ಗುಣಸ್ಥಾನ 1, ಗುಣಸ್ಥಾನ 2, ಗುಣಸ್ಥಾನ 4. ಈ 3 ಗುಣಸ್ಥಾನಗಳು ಮಾತ್ರ. ಮುಂದಿನ ಯಾವುದೇ ಗುಣಸ್ಥಾನ 6ರಲ್ಲಿ ಅಪರ್ಯಾಪ್ತಕ ಇದ್ದರೂ ಅಶುಭ ಲೇಷ ಇರುವುದಿಲ್ಲ. ತಿಳಿತು? ಇನ್ನು ಈಗ ಸಾಮಾನ್ಯವಾಗಿ ಏನ್ ನಾವು ನೋಡಿದೆವಲ್ಲ, ಅದನ್ನ ಮುಂದೆ ಅವರು ಸ್ಪಷ್ಟವಾಗಿ ಒಂದೊಂದು ಗುಣಸ್ಥಾನ ಸಹಿತವಾಗಿ ಹೇಳ್ತಾರೆ. ಓದ್ರಿ ಮುಂದೆ. 1ನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕೃಷ್ಣ ನೀಲ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಶಾಯಿಕ ಯಾವುದು ಇರುವುದಿಲ್ಲ. ಶಾಯೋಪಶಮಿಕ 9, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 28 ಭಾವಗಳು. ಉಳಿದವರೆಲ್ಲ ಮ್ಯೂಟ್ ಮಾಡ್ಕೋರಿ, ಧ್ವನಿ ನಮಗೆ ಕಟ್ ಕೇಳಿಸ್ತಿದೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳಿ. ಇನ್ನು ಮ್ಯೂಟ್ ಆಗ್ಲಿ, ಆಮೇಲೆ ಹೇಳಕ್ರಿ. ಹೇಳ್ರಿ. 1ನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕೃಷ್ಣ ನೀಲ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಶಾಯಿಕ ಯಾವುದು ಇರುವುದಿಲ್ಲ. ಶಾಯೋಪಶಮಿಕ 9, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 28 ಭಾವಗಳು. ಅದೇ ಕೃಷ್ಣ ನೀಲ ಲೇಷ ಮಾರ್ಗಣ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಗುಣಸ್ಥಾನ 1ರಲ್ಲಿ, ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಜನ್ಮ ತಾಳುವಂತಹ ಕೃಷ್ಣ ನೀಲಲೇಷಾಧಾರಿಗಳಲ್ಲಿ, ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಪರ್ಯಾಪ್ತಿಗಳ ಪೂರ್ಣವಾಗುವುಕ್ಕಿಂತ ಮುಂಚೆ ಯಾವ್ಯಾವ ಭಾವ ಆಗ್ಬಹುದು? ಗುಣಸ್ಥಾನ ಮಿಥ್ಯಾತ್ವ ಇದೆ, ನೆನಪಿರ್ಲಿ. ಔಪಶಮಿಕ ಭಾವಗಳು ಯಾವುದು ಇರುವುದಿಲ್ಲ, ಶಾಯಿಕ ಭಾವಗಳು ಕೂಡ ಯಾವುವು ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಕೂಡ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವ ಇದೆ. ಅಜ್ಞಾನ ಭಾವಗಳು 2 ಇರಬಹುದು, ಕೂಮತಿ ಅಜ್ಞಾನ, ಕುಶುತ ಅಜ್ಞಾನ. ಆಮೇಲೆ ದರ್ಶನ ಭಾವಗಳು ಕೂಡ 2 ಇರಬಹುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳು 5 ಇರುತ್ತವೆ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಸಮ್ಯಕ್ತ್ವ ಭಾವ ಇರುವುದಿಲ್ಲ, ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಕೇವಲ 3 ಭಾವಗಳು ಒಟ್ಟು 9 ಭೇದ ರೂಪದಿಂದ ಅಜ್ಞಾನ ಭಾವ, ದರ್ಶನ ಭಾವ, ಲಬ್ಧಿ ಭಾವಗಳೆಲ್ಲ ಸೇರಿ 9 ಭಾವಗಳು ಕ್ಷಾಯೋಪಶಮಿಕ ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕೃಷ್ಣ ನೀಲಲೇಷದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಆಗಲು ಸಾಧ್ಯ. ತಿಳಿತು? ಔದಯಿಕ ಭಾವಗಳಲ್ಲಿ ಏನೇನಿರ್ಬಹುದು? ಮಿಥ್ಯಾತ್ವ ಸಹಿತವಾದ ಕೃಷ್ಣ ನೀಲಲೇಷ ಜೀವರು ಯಾವ ಗತಿಯಲ್ಲಿರ್ತಾರೆ? ಎಲ್ಲಾ ಗತಿಯಲ್ಲೂ ಇರ್ತಾರೆ. ಹಾಗಾಗಿ 4 ಗತಿಯ ಔದಯಿಕ ಭಾವಗಳು. ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳು ಇರ್ತವೆ. ವೇದಗಳಲ್ಲಿ 3 ವೇದ, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ ಇದೆ, ಯಾಕಂದ್ರೆ ಗುಣಸ್ಥಾನ ಮಿಥ್ಯಾತ್ವ ಇದೆ. ಅಜ್ಞಾನ ಇದೆ,
ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಯಾವುದು ಮಾರ್ಗಣ ಇದೆ ಅದು ಕೃಷ್ಣ ನೀಲ. ಹಾಗಾಗಿ ಅದು ಒಂದು. ಎಷ್ಟು ಔದಯಿಕ ಭಾವ? 16. ಸರಿ. ಪಾರಿಣಾಮಿಕ ಭಾವಗಳು 3 ಇರಬಹುದು. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಎಲ್ಲಾ ಜೀವಗಳು ಸೇರ್ತವೆ, ಭವ್ಯ ಅಭವ್ಯ. ಹಾಗಾಗಿ ಒಟ್ಟು ಎಷ್ಟು ಭಾವ ಆಗ್ಬಹುದು? 28 ಭಾವ. 28 ಭಾವಗಳು ಕೃಷ್ಣ ನೀಲಲೇಶದಲ್ಲಿ, ನಿರ್ವೃತ್ತಿಯ ಪರ್ಯಾಪ್ತಕದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಂತಹ ಜೀವರುಗಳಲ್ಲಿ ಆಗಲು ಸಾಧ್ಯ. ತಿಳಿತು? ಎರಡನೆಯ ಗುಣಸ್ಥಾನ ಸಾಸಾಧನ ಗುಣಸ್ಥಾನದಲ್ಲಿ ಕೃಷ್ಣ ನೀಲ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಯೋಪಶಮಿಕ 9, ಔದಯಿಕ 14, ಪಾರಿಣಾಮಿಕ 2, ಒಟ್ಟು 25 ಭಾವಗಳು. ಇದೇ ಮಾರ್ಗಣ ಅಂದ್ರೆ ಕೃಷ್ಣ ನೀಲ ಲೇಷ ಮಾರ್ಗಣ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ, ಸಾಸಾಧನ ಗುಣಸ್ಥಾನದಲ್ಲಿ ಏನೇನಾಗ್ಬಹುದು? ಔಪಶಮಿಕ ಭಾವಗಳ ಇಲ್ಲಿಯೂ ಕೂಡ ಇರುವುದಿಲ್ಲ. ಯಾಕಿರುವುದಿಲ್ಲ ಅಂದ್ರೆ ಸಮ್ಯಕ್ ದರ್ಶನ ಇಲ್ಲ. ಆಮೇಲೆ ಕ್ಷಾಯಿಕ ಭಾವ ಕೂಡ ಇರುವುದಿಲ್ಲ 2ನೇ ಗುಣಸ್ಥಾನದ ಭಾವಗಳು. ಈ ಗುಣಸ್ಥಾನದಲ್ಲಿ ಕೃಷ್ಣ ನೀಲಲೇಶ ಇರುವಾಗ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಜ್ಞಾನ ಭಾವ ಯಾವುದೂ ಇರುವುದಿಲ್ಲ. ಅಜ್ಞಾನ ಭಾವಗಳು 2 ಇರಬಹುದು. ಒಂದು ಕುಮತಿ, ಇನ್ನೊಂದು ಕೂಶುತ. ಆಮೇಲೆ ದರ್ಶನದಲ್ಲಿ ಕೂಡ 2 ಭಾವ ಇರಬಹುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5: ಕ್ಷಾಯೋಪಶಮಿಕ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಈ ಗುಣಸ್ಥಾನದಲ್ಲಿ ಜನ್ಮ ತಾಳುವ ಕೃಷ್ಣ ನೀಲಲೇಶಧಾರಿಗಳಲ್ಲಿ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು 3 ಭಾವಗಳು ಇರುವುದಿಲ್ಲ. ಹಾಗಾಗಿ 9 ಭಾವಗಳು ಸಾಧ್ಯ. ಎಲ್ಲಿ? ಸಾಸಾಧನ ಗುಣಸ್ಥಾನದಲ್ಲಿ. ಸಾಸಾಧನ ಗುಣಸ್ಥಾನದಲ್ಲಿ ಕೃಷ್ಣ ನೀಲಲೇಶದಲ್ಲಿ, ನಿವೃತ್ತಿ ಅಪರ್ಯಾಪ್ತಕರಲ್ಲಿ. ಔದಯಿಕ ಭಾವಗಳಲ್ಲಿ ಏನಾಗತ್ತೆ ನೋಡ್ರಿ. 2ನೇ ಗುಣಸ್ಥಾನದ ಜೊತೆಗೆ ಜೀವ ಎಲ್ಲೆಲ್ಲಿ ಹುಟ್ಟಬಹುದು? ನರಕಗತಿಯಲ್ಲಿ 2ನೇ ಗುಣಸ್ಥಾನದಿಂದ ಜೀವ ಜನ್ಮ ತಾಳುವುದಿಲ್ಲ. ಹಾಗಾಗಿ ಆ ಗತಿ ಒಂದನ್ನ ಬಿಟ್ಟು ಉಳಿದ 3 ಗತಿಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಕೃಷ್ಣ ನೀಲಲೇಶದೊಂದಿಗೆ ಸಾಸಾಧನದೊಂದಿಗೆ ಆಗಬಹುದು. ಹಾಗಾಗಿ 3 ಗತಿಯ ಔದಯಿಕ ಭಾವಗಳಿವೆ, ನರಕ ಗತಿ ಒಂದಿಲ್ಲ. ಕಷಾಯಗಳಲ್ಲಿ 4 ಕಷಾಯಗಳಿವೆ. ವೇದಗಳಲ್ಲಿ 3 ವೇದಗಳು: ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಕೃಷ್ಣ ನೀಲಲೇಶ 1. ಎಷ್ಟಾಯ್ತು? 14. ಆಮೇಲೆ ಜೀವತ್ವ, ಭವ್ಯತ್ವ ಇವೆರಡೇ ಇರೋದು. ಯಾವುದು ಗುಣಸ್ಥಾನ ಒಂದನ್ನ ದಾಟಿ ಹೋಗ್ತದೆ ಅದು ನಿಯಮದಿಂದ ಭವ್ಯ ಜೀವ ಆಗಿರ್ತದೆ. ಹಾಗಾಗಿ 2ನೇ ಗುಣಸ್ಥಾನದಲ್ಲಿ ಜೀವ ಇದೆ ಅಂದ್ರೆ ಅದು ಭವ್ಯ ಜೀವ ಆಗಿರ್ತದೆ. ಇದರಲ್ಲಿ ಅಭವ್ಯ ಭಾವ ಬರುವುದಿಲ್ಲ. ಒಟ್ಟು ಎಷ್ಟಾಯ್ತು? 25 ಭಾವಗಳು. ಸಾಸಾಧನ ಗುಣಸ್ಥಾನದಲ್ಲಿ ಕೃಷ್ಣ ನೀಲಲೇಶದೊಂದಿಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 25 ಭಾವಗಳು ಆಗಲು ಸಾಧ್ಯ. ತಿಳಿತು? ನಾಲ್ಕನೆಯ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಕೃಷ್ಣ ನೀಲ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಯೋಪಶಮಿಕ 12, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 24 ಭಾವಗಳು. ಇನ್ನೊಂದು
ಇದೆ ಜೀವತ್ತು ಸಂಸಾರದಲ್ಲಿ. ಸಾರಿ, 1 ಮತ್ತು 2 ಗುಣಸ್ಥಾನ ಬಿಟ್ಟರೆ 4ನೇ ಗುಣಸ್ಥಾನದಲ್ಲಿ ಇದೆ. 3ನೇ ಗುಣಸ್ಥಾನ ಯಾಕೆ ಹೇಳಿಲ್ಲ ಅಂತಂದ್ರೆ 3ನೇ ಗುಣಸ್ಥಾನದಲ್ಲಿ ಜನ್ಮ ಇಲ್ಲ, ಮರಣವೂ ಇಲ್ಲ, ಹಾಗಾಗಿ ಅದರ ವಿಷಯ ಬರುವುದಿಲ್ಲ. ಅವಿರದ ಸಮ್ಯಕ್ತ ಗುಣಸ್ಥಾನದಲ್ಲಿ ಕೂಡ ಕೃಷ್ಣ ನೀಲಲೇಶ ಇರಲು ಸಾಧ್ಯ. ಆಮೇಲೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರಲು ಸಾಧ್ಯ. ನೆನಪಿಟ್ಕೊಳ್ಳಿ, ಅವಿರದ ಸಮ್ಯಕ್ತ ಗುಣಸ್ಥಾನದಲ್ಲಿ ಕೃಷ್ಣ ನೀಲಲೇಶಗಳು ಇರಲು ಸಾಧ್ಯ. ಎಲ್ಲಿ ಇರಲು ಸಾಧ್ಯ? ನಿವೃತ್ತಿ ಅಪರ್ಯಾಪ್ತಕ ಇರುವಾಗಲೂ ಇರಲು ಸಾಧ್ಯ. ಔಪಶಮಿಕ ಭಾವಗಳು ಇರುವುದಿಲ್ಲ. ಔಪಶಮಿಕ ಭಾವದ ಜೊತೆಗೆ 4ನೇ ಗುಣಸ್ಥಾನದಲ್ಲಿ ಜನ್ಮ ಆಗುವುದಿಲ್ಲ. ಯಾವ ಲೇಷ ಜೊತೆಗೆ? ಕೃಷ್ಣ ನೀಲಲೇಶ ಜೊತೆಗೆ. ಔಪಶಮಿಕ ಭಾವದ ಜೊತೆಗೆ ಜನ್ಮ ಆಗಬೇಕು ಅಂತಂದ್ರೆ ನಿಯಮದಿಂದ ಶುಭ ಲೇಷದ ಜೊತೆಗೆ ಆಗ್ತದೆ. ಹಾಗಾಗಿ ಕೃಷ್ಣ ನೀಲಲೇಶದ ಜೊತೆಗೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇಲ್ಲ, ಇರುವುದಿಲ್ಲ. ಇನ್ನು ಅವಿರತ ಸಮ್ಯಕ್ತ್ವ ಅವಸ್ಥೆಯಲ್ಲಿ ಕೃಷ್ಣ ನೀಲಲೇಶದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಕ್ಷಾಯಿಕ ಭಾವಗಳು ಕೂಡ ಇರುವುದಿಲ್ಲ. ಯಾಕೆಂದ್ರೆ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಜನ್ಮ ಆಗಬೇಕು ಅಂತಂದ್ರೂ ಕೂಡ ಕೃಷ್ಣ ನೀಲಲೇಶ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗಬಹುದು ನೋಡ್ರಿ. ಜ್ಞಾನ ಇರಬಹುದು, ಆದ್ರೆ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ ಎಲ್ಲಿ ಇರಬಹುದು? ಅವಿರದ ಕೃಷ್ಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಜ್ಞಾನ ಇರಬಹುದು ಸಮ್ಯಕ್ ದರ್ಶನದ ಜೊತೆಗೆ. ಅಜ್ಞಾನ ಭಾವ ಇರುವುದಿಲ್ಲ, ಯಾಕೆಂದ್ರೆ ಸಮ್ಯಕ್ ದರ್ಶನ ಇದೆ. ದರ್ಶನದಲ್ಲಿ 3 ಇರಬಹುದು, ಯಾಕಂದ್ರೆ ಸಮ್ಯಕ್ ದರ್ಶನ ಇದೆ. ಚಕ್ಷು, ಅಚಕ್ಷು, ಅವಧಿ ದರ್ಶನ ಕೂಡ ಆಗಿರಲಿಕ್ಕೆ ಸಾಧ್ಯ ಇದೆ. ಲಬ್ಧಿಗಳಲ್ಲಿ 5 ಇರ್ತವೆ ಕ್ಷಾಯೋಪಶಮಿಕ ಸಂಬಂಧಿಯಾದಂಥದ್ದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು. ಇದರಿಂದ ಏನು ಸಿದ್ಧ ಆಯ್ತು? ಸಮ್ಯಕ್ತ್ವದ ಜೊತೆಗೆ ಒಂದ್ ವೇಳೆ ಕೃಷ್ಣ ನೀಲಲೇಶ ಆಗಬಹುದು ಅಂತಂದ್ರೆ ಅದು ಯಾವ ಸಮ್ಯಕ್ತ್ವದ ಜೊತೆಗೆ ಅಂತ ಆಯ್ತು? ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಆಗಬಹುದು. ಹಾಗಲ್ಲ, ಕ್ಷಯಕ್ಷಮಿಕ ಸಮ್ಯಕ್. ಇದು ಪಾಯಿಂಟ್ ನೆನಪಿಟ್ಕೊಳ್ಳಿ ಎಲ್ಲರೂ ಕೂಡ. 4ನೇ ಗುಣಸ್ಥಾನದ ಜೊತೆಗೆ ಕೃಷ್ಣ ನೀಲಲೇಶ ಆಗಬಹುದು ಅಂತಂದ್ರೆ ಅದು ಯಾವ ಸಮ್ಯಕ್ತ್ವದ ಜೊತೆ ಅಂದ್ರೆ ಅದು ಒಂದೇ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಆಗಬಹುದು. ಔಪಶಮಿಕ ಸಮ್ಯಕ್ತ್ವದಲ್ಲಿ ಆಗುವುದಿಲ್ಲ, ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಆಗುವುದಿಲ್ಲ. ಕೃಷ್ಣ ನೀಲಲೇಶ ಜನ್ಮದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಒಂದ್ ವೇಳೆ ಆಗುವುದಿದೆ ಅನ್ನೋದಾದ್ರೆ ಅದು ಒಂದು ಸಮ್ಯಕ್ತ್ವ ಇದೆ, ಅದು ಕ್ಷಾಯೋಪಶಮಿಕ ಸಮ್ಯಕ್ತ್ವ. ಅರ್ಥ ಆಯ್ತು? ಇನ್ನು 8ನೇ ಗುಣಸ್ಥಾನವರ್ತಿ ಮುನಿಯೊಳಗ ದ್ವಿತೀಯೋಪಶಮ್ ಸಮ್ಯಕ್ ಮಾಡ್ತಾರ. ಶ್ರೇಣಿ ಆರೋಹಣ ಮಾಡ್ತಾರಲ್ರಿ, ಅವ್ರ 4ನೇ ಗುಣಸ್ಥಾನದಾಗ ಬಂದ ಮರಣ ಆತಿಥ್ಯ ಅದು ದ್ವಿತೀಯೋಪಶಮ್ ಸಮ್ಯಕ್ ದರ್ಶನ ಅನ್ಬೋದಲ್ರಿ ಅದಕ್ಕಿಂದ? ಹೌದು, ದ್ವಿತೀಯೋಪಶಮ್ ಸಮ್ಯಕ್ ದರ್ಶನ ಅನ್ಬಹುದು 4ನೇ ಗುಣಸ್ಥಾನ ತನಕ. ಅದು ರಿವರ್ಸ್ ಬಂದಿದೆ, ಆದ್ರೂ ಕೂಡ ಅಶುಭಲೇಶ ಇರಂಗಿಲ್ಲ. ಅವ್ರದ್ದು ಜನ್ಮ ಆಗುವುದಾದ್ರೆ ಅದು ವೈಮಾನಿಕ ದೇವರಲ್ಲೇ ಆಗುದು. ವೈಮಾನಿಕ ದೇವರಲ್ಲಿ ಜನ್ಮ ಆಗುವಾಗ ಯಾವುದು ಒಂದು ಅಶುಭಲೇಶ ಇರುವುದಿಲ್ಲ. ಇನ್ನು ಪ್ರಥಮೋಪಶಮದ ಜೊತೆಗೆ ಜನ್ಮ ಆಗುವುದೇ ಇಲ್ಲ. ಶುಭಲೇಶ ಜೊತೆಗೆ ಅವ್ರದ್ದು ಜನ್ಮ ಆಗುತ್ತದೆ. ಯಾರು ದ್ವಿತೀಯೋಪಶಮ ಸಮ್ಯಕ್ತ್ವದಲ್ಲಿ ಜನ್ಮ ತಕೊಳ್ತಿದ್ದಾರೆ ಅವ್ರಿಗಿರೋದು ಒಂದೇ ಗತಿ, ಅದು ವೈಮಾನಿಕ ದೇವಗತಿ. ಅಲ್ಲಿ ನಿಯಮದಿಂದ ಶುಭಲೇಶನೇ ಇರ್ತದೆ.
ಮುಂದೆ. ಸರಿ, ಈಗೇನಾಯ್ತು? ಕ್ಷಾಯೋಪಶಮಿಕ ಸಮ್ಯಕ್ತದ ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಕೃಷ್ಣ ನೀಲಲೇಶ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರಲು ಸಾಧ್ಯ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಬಹಳಷ್ಟು ಕನ್ಫ್ಯೂಷನ್ ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ, ಗೊಂದಲ ಹಿಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಬಹಳ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಬೇಕು. ಕೃಷ್ಣ ನೀಲಲೇಶ ಸಮ್ಯಕ್ತದ ಜೊತೆಗೆ ಇರುವುದಾದ್ರೆ ಅದು ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ, ಅದು ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರುವುದಾದ್ರೆ ಅದು ಯಾವುದು? ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ. ಆಮೇಲೆ ಚಾರಿತ್ರ ಭಾವ, ಸಂಯಮ ಭಾವ ಇರುವುದಿಲ್ಲ. ಎಷ್ಟು ಭಾವ ಆಯ್ತಿದು? 12 ಆಯ್ತು. ಇನ್ನು ಔದಯಿಕ ಭಾವಗಳಲ್ಲಿ ಅವಿರದ ಸಮ್ಯಕ್ತ್ವದ ಗುಣಸ್ಥಾನದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಕೃಷ್ಣ ನೀಲಲೇಶದಲ್ಲಿ ಎಷ್ಟು ಗತಿಗಳಾಗಬಹುದು? ಮನುಷ್ಯ ಗತಿ ಒಂದೇ ಅಂತ ಚಿಂತನೆ ಮಾಡಿ ನೋಡಿ ಯಾಕೆ ಹಾಗೆ ಇದೆ. ಮನುಷ್ಯ ಗತಿ ಒಂದೇ. ದೇವಗತಿಯನ್ನು ಹುಟ್ಟಕ್ಕಾಗಲ್ಲ ಇದ್ರಲ್ಲಿ. ಕೃಷ್ಣ ನೀಲಲೇಶ 4ನೇ ಗುಣಸ್ಥಾನದಲ್ಲಿ ಹಿರಿಯಂಚ ಗತಿಯಲ್ಲೂ ಇಲ್ಲ, ನರಕ ಗತಿಯಲ್ಲೂ ಇರಲ್ಲ, ಮನುಷ್ಯ ಒಂದೇ ಇರುತ್ತೆ. ಈಗ ಮನುಷ್ಯ ಗತಿಗೆ ಬಂದು ಜನ್ಮ ತಾಳ್ಬೇಕು ಅಂತಂದ್ರೆ ಕೃಷ್ಣ ನೀಲಲೇಶದಿಂದ ಎಲ್ಲಿಂದ ಬರ್ಬೇಕು ಅವರು? ಭೋಗ ಭೂಮಿಯಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಬರೋದಿಲ್ಲ. ಯಾಕಂದ್ರೆ ಅವರಿಗೆ ದೇವಗತಿ ಇದೆ. ಆಮೇಲೆ ದೇವಗತಿಯಿಂದ ಬರ್ಬೇಕು. ನೋಡ್ರಿ, ಚಿಂತನೆ ಮಾಡಿ. ದೇವಗತಿಯಿಂದ ಬರಬೇಕು ಅಂತಂದ್ರೆ ವೈಮಾನಿಕ ದೇವರಲ್ಲಿ ಅಶುಭ ಲೇಷಗಳಾಗೋದಿಲ್ಲ. ಜನ್ಮದ ಜೊತೆಗೂ ಇಲ್ಲ, ಮರಣದ ಜೊತೆಗೂ ಆಗೋದಿಲ್ಲ. ಅವ್ರು ಬರ್ಬೇಕಂದ್ರೆ ಶುಭ ಲೇಷದೊಂದಿಗೆ ಬರ್ಬೇಕು ಸಮ್ಯಕ್ತದ ಜೊತೆಗೆ. ಇನ್ನು ಕರ್ಮಭೂಮಿಯ ತಿರಿಯಂಚಕ್ಕೆ ಸಮ್ಯಕ್ ದರ್ಶನ ಇದೆ. ಕೃಷ್ಣ ಲೀಲಲೇಶದಿಂದ ಬರಬೇಕು ಅಂದ್ರೆ ಅದು ಬರೋದಿಲ್ಲ. ಕರ್ಮಭೂಮಿಯ ತಿರಿಯಂಚಕ್ಕೆ ಒಂದ್ ವೇಳೆ ಸಮ್ಯಕ್ತದ ಜೊತೆಗೆ ಮರಣ ಆಯ್ತು ಅಂದ್ರೆ ಅದು ದೇವಗತಿಗೆ ಹೋಗ್ತದೆ. ಇಲ್ಲ ಬದ್ಧಾಯಿಷ್ಕ ಇದ್ರೆ ಭೋಗ ಭೂಮಿಗೆ ಹೋಗ್ತದೆ. ಆಮೇಲೆ ಇನ್ನು ಉಳಿತ ಯಾವುದು? ಮನುಷ್ಯ ಗತಿಯಿಂದ ಮನುಷ್ಯ ಆಗ್ಬೇಕು ಅಂತಂದ್ರೆ ಕರ್ಮಭೂಮಿಯ ಮನುಷ್ಯ ಸಮ್ಯಕ್ತದ ಜೊತೆಗೆ ಕರ್ಮಭೂಮಿಯ ಮನುಷ್ಯನಾಗಿ ಹುಟ್ಟುವುದಿಲ್ಲ. ಉಳಿತ ಯಾವುದು? ನರಕಗತಿ ಬರುವ ಜೀವರೇ ಕೃಷ್ಣ ನೀಲಲೇಶದಿಂದ ಸಮ್ಯಕ್ತ ಸಹಿತ ಜನ್ಮ ತಾಳಲು ಸಾಧ್ಯ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನಪಿನಲ್ಲಿಟ್ಟುಕೊಳ್ಳಿರಿ. ಇದು ಯಾವ ಜೀವರಲ್ಲಿ ಸಮ್ಯಕ್ತದ ಜೊತೆಗೆ ಜನ್ಮದ ಸಹಿತವಾಗಿ ಜನ್ಮದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಸಮ್ಯಕ್ತ ಸಹಿತ ಜನ್ಮ ತಾಳುತ್ತಿದ್ರು ಕೃಷ್ಣ ನೀಲಲೇಶ ಆಗ್ತಿದೆ ಇದೆ ಅಂತಂದ್ರೆ ಅದು ಎಲ್ಲಿಂದ ಬಂದಿರ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಯಾವ ಗತಿಯಲ್ಲಿ ಜನ್ಮ ತಾಳುವುದದು? ಮನುಷ್ಯ ಗತಿಯಲ್ಲಿ ಜನ್ಮ ತಾಳುವುದ ಕಾರಣದಿಂದ ಒಂದು ಗತಿಯಲ್ಲಿ ಉದಯ ಎಷ್ಟು ಗತಿಯಲ್ಲಿ ಆಯ್ತು ಅದ್ರದ್ದು? ಸಮ್ಯಕ್ತದ ಜೊತೆಗೆ ಕೃಷ್ಣ ನೀಲಲೇಶ ಇರ್ಬೇಕು ಅಂತಂದ್ರೆ ಅದು ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ಬೇಕು ಅಂದ್ರೆ ಅದು ಒಂದೇ ಗತಿ, ಅದು ಮನುಷ್ಯ ಗತಿಯಲ್ಲಿ ಜನ್ಮ ತಾಳುವಾಗ. ತಿಳಿದ್ರಿ? ಕ್ಷಮಿಕ್ ಸಮ್ಯಕ್ತು ಕ್ಷಯಕಷ್ಟರಿ ನರಕದಿಂದ ಬರುವಂತ ಜೀವ್ರಿ ಕೃಷ್ಣ ನೀಲ ಈ ಜೊತೆಗೆ ನಿವೃತ್ತಿ ಪರ್ಯಾಪ್ತ ಅವಸ್ಥಾಕದ ಮನುಷ್ಯ ಸಿಗತ್ತೆ ಜೀವರಿ. ಅದ ಕ್ಷಯಿಕ್ ಸಮ್ಯಕ್ತು ಒಂದ್ ಇದ್ದಿಂದ ಇರ್ತೈತಿ. ಅದ ಕ್ಷಯಕ್ ಸಮ್ಯಕ್ ದೃಷ್ಟಿ ಬಿ ಬರ್ಬೋದೇನ ಮನುಷ್ಯನಿಗೆ? ಕ್ಷಯೋಕ್ಷಮಿಕ್ ಸಮ್ಯಕ್ತದ ಜೀವನೇ ಬರಬಹುದು ಕೃಷ್ಣ ಲೀಲಲೇಶ. ಬೇರೆ ಯಾವ ಸಮ್ಯಕ್ತ ನರಕದಿಂದ ಬರಬೇಕು ಅಂದ್ರೆ ಕ್ಷಾಯಿಕ ಬರಬೇಕು, ಇಲ್ಲ ಕ್ಷಯೋಕ್ಷಮಿಕ್ ಬರಬೇಕು. ಹಾಗಾಗಿ ಕ್ಷಾಯಿಕ ಬಂದ್ರೆ ಅದು ಕಾಪೋದಲೇಶದಿಂದ ಬರ್ತದೆ. ಯಾಕೆಂದ್ರೆ ಒಂದೇ ನರಕದಿಂದ ಮುಂದಿನ ಯಾವ ಬರಂಗಿಲ್ಲ.
ಇನ್ ಮುಂದಿನ ನರಕದಿಂದ ಬರುವ ಜೀವಗಳಲ್ಲಿ ಮಾತ್ರ ಬೇರೆ ಬೇರೆ ಲೇಷಗಳು ಕಂಡು ಬರ್ತವೆ. ಹಾಗಾಗಿ ಅದು ಅಲ್ಲಿ ಇರುವಂತಹದ್ದು ಸಮ್ಯಕ್ತ ಜೊತೆಗೆ ಮರಣ ಮಾಡ್ಕೊಳ್ಳುವುದಾದ್ರೆ ಅದು ಕ್ಷಾಯೋಪಶಮಿಕ ಸಮ್ಯಕ್ತ ಒಂದು ಇರ್ತದೆ. ಅಲ್ಲಿ ಮುಂದಿನ ನರಕಗಳಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರುವುದಿಲ್ಲ ಮತ್ತು ಉಪಶಮ ಸಮ್ಯಕ್ತದ ಜೊತೆಗೆ ಮರಣ ಆಗುವುದಿಲ್ಲ ನರಕದಲ್ಲಿ. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಕೃಷ್ಣನೀಲ ಲೇಷದಲ್ಲಿ ಬರುವಂತಹ ಜೀವರು ಮನುಷ್ಯಗತಿಯನ್ನ ಹೊಂದುವಾಗ ಈ ಅಶುಭ ಲೇಷಗಳಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಲು ಸಾಧ್ಯ. ತಿಳಿದ್ರಿ? ಕಷಾಯಗಳ 4 ಇರ್ತವೆ: ಕ್ರೋಧ, ಮಾನ, ಮಾಯ, ಲೋಭ. ನೋಡ್ರಿ, ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಸಮ್ಯಕ್ತದ ಜೊತೆಗೆ ಜನ್ಮ ತಾಳ್ತಾ ಇದೆ, ಅಶುಭ ಲೇಷ ಇದೆ, ಪರ್ಯಾಪ್ತಿ ಪೂರ್ಣ ಆಗಿಲ್ಲ, ವೇದ ಒಂದೇ ಇರ್ತದೆ. ಯಾಕೆಂದ್ರೆ ಸಮ್ಯಕ್ತದ ಜೊತೆಗೆ ಮನುಷ್ಯ ಆಗ್ತಿದೆ. ಯಾವುದರ ಜೊತೆಗೆ? ಸಮ್ಯಕ್ತದ ಜೊತೆಗೆ ಮನುಷ್ಯ ಆಗ್ತಿದೆ ಅಂದ್ರೆ ವೇದ ಒಂದೇ. ನಪುಂಸಕ ವೇದ ಸ್ತ್ರೀ ವೇದ ಆಗುವುದಿಲ್ಲ. ಬರ್ತಾ ಇದೆ ನಪುಂಸಕ ವೇದದಿಂದ, ಆಗ್ತಾ ಇದೆ ಪುರುಷ ವೇದ. ಹಾಗಾಗಿ ಎಂಥ ಅವಸ್ಥೆ ಇದ್ರೂ ಕೂಡ ಸಮ್ಯಕ್ತದ ಜೊತೆಗೆ ಉಳಿದ ಗತಿಗಳಲ್ಲಿ, ನರಕ ಒಂದನ್ನು ಬಿಟ್ಟು ಉಳಿದ ಗತಿಗಳಲ್ಲಿ ಜನ್ಮ ಆಗ್ತಾ ಇದೆ ಅಂತಂದ್ರೆ ಅದು ಕೇವಲ ಪುರುಷ ವೇದ ಒಂದೇ ಇರ್ತದೆ. ಮಿಥ್ಯಾ ದರ್ಶನ ಇಲ್ಲ. ಸಮ್ಯಕ್ ದರ್ಶನ ಇರುವುದರಿಂದ ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಕೃಷ್ಣನೀಲ ಇರ್ತದೆ. ಎಷ್ಟು ಭಾವ ಆಯ್ತಿದು? 10 ಭಾವ. ಇನ್ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ. ಯಾಕಂದ್ರೆ ಸಮ್ಯಕ್ತ್ವ ಪ್ರಾಪ್ತ ಆಗಿದೆ, ಅದಕ್ಕೆ ಸಮ್ಯಕ್ತ್ವ ಹೊಂದುವ ಜೀವ ಭವ್ಯವೇ ಆಗಿರ್ತದೆ. ಎಲ್ಲ ಸೇರಿಸಿ ಎಷ್ಟಾಯ್ತು? 24 ಭಾವಗಳು. 24 ಭಾವಗಳು. ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ, ಕೃಷ್ಣನೀಲ ಲೇಷ ಮಾರ್ಗಣದಲ್ಲಿ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 24 ಭಾವಗಳಾಗಬಹುದು. ತಿಳಿಯಿತು? ಒಂದು ಕ್ಲಿಯರ್ ಏನಾಯ್ತು ಇಲ್ಲಿ? ನನಗಂತೂ ಕ್ಲಿಯರ್ ಆಯ್ತಪ್ಪ. ಯಾಕಂದ್ರೆ ಈ ವಿಷಯ ನನಗೆ ಕೂಡ, ನಾನು ಈ ವಿಷಯ, ಇದು ಐಡಿಯಾ ನನಗೆ ಅಷ್ಟೊಂದು ಕ್ಲಿಯರ್ ಇರ್ಲಿಲ್ಲ. ಅದು ಕ್ಲಿಯರ್ ಆಯ್ತು. ಏನ್ ಕ್ಲಿಯರ್ ಆಯ್ತು? ಕೃಷ್ಣನೀಲ ಲೇಷಾದ ಜೊತೆಗೆ ಸಮ್ಯಕ್ತ್ವ ಇರುವುದಾದ್ರೆ ಅದು ಕ್ಷಾಯೋಪಶಮಿಕ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಅಶುಭ ಲೇಷಾದೊಂದಿಗೆ ಜನ್ಮ ಆಗುವುದಾದ್ರೆ ಅದು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರ್ತದೆ ಅನ್ನೋದು ಒಂದು ಕ್ಲಿಯರ್ ಆಯ್ತು. ಮತ್ತಿನ್ ಅಂಥ ಸಮ್ಯಕ್ತ್ವ ಇರುವಾಗ, ಅಶುಭ ಲೇಷ ಅಷ್ಟು ತೀವ್ರ ಇರುವಾಗ ಅದು ನರಕದಿಂದಲೇ ಬರ್ತದೆ ಅನ್ನೋದು ಒಂದು ಕ್ಲಿಯರ್ ಆಯ್ತು. ನನಗೆ ಕ್ಲಿಯರ್ ಆಯ್ತು. ನಿಮಗೆ? ನಮಗೂ ಆಯ್ತು. ಒಳ್ಳೆಯದು. ಮುಂದೆ ಕಾಪೋದ ಲೇಷೆ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಯಾವುದಿರುವುದಿಲ್ಲ. ಕ್ಷಾಯಿಕ 1, ಕ್ಷಾಯೋಪಶಮಿಕ 14, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 34 ಭಾವಗಳು. ಇನ್ನು ಮತ್ತೊಂದು ಅಶುಭ ಲೇಷ ಇದೆ, ಕಾಪೋದ ಲೇಷೆ. ಇದು ಕೂಡ ಅಶುಭ ಲೇಷ ಇದೆ, ಆದ್ರೆ ಕೃಷ್ಣನೀಲದಷ್ಟು ತೀವ್ರ ಇರುವುದಿಲ್ಲ. ಈ ಕಾಪೋದ ಲೇಷದಲ್ಲಿ, ಅಂದ್ರೆ ಕಾಪೋದ ಲೇಷ ಮಾರ್ಗಣದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ, ಅಂದ್ರೆ ಇದರಲ್ಲಿ ಜನ್ಮ ಆಗುವಂತ ಅವಸ್ಥೆಯಲ್ಲಿ ಯಾವ ಯಾವ ಭಾವಗಳಾಗಬಹುದು. ಈ ಕಾಪೋದ ಲೇಷ ಜೊತೆಗೆ ಕೂಡ ಔಪಶಮಿಕ ಭಾವಗಳು ಇಲ್ಲ. ಜನ್ಮದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಇರಬಹುದು. ಯಾಕಂದ್ರೆ ಕ್ಷಾಯಿಕ ಸಮ್ಯಕ್ತ ಕಾಪೋದ ಲೇಷದಿಂದ ಜನ್ಮ ಆಗಬಹುದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಏನೇನಾಗಬಹುದು? ಜ್ಞಾನದಲ್ಲಿ 3 ಆಗಬಹುದು: ಮತಿ, ಶ್ರುತ, ಅವಧಿ. ಅಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಕೂಡ ಕಾಪೋದ ಲೇಷೆಯಲ್ಲಿ ಜನ್ಮ ಆಗಬಹುದು. ಅಜ್ಞಾನ ಭಾವ 2, ಮಿಥ್ಯಾತ್ವದ ಅಪೇಕ್ಷಾದಿಂದ ಕುಮತಿ, ಕುಶ್ರುತ. ದರ್ಶನಗಳು 3, ಚಕ್ಷುವ, ಚಕ್ಷು ಅವಧಿ. ಲಬ್ಧಿಗಳು 5 ಆಗ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಕೂಡ ಕಾಪೋದ ಲೇಷದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರಲಿಕ್ಕೆ ಸಾಧ್ಯ.
ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 14 ಆಗುತ್ತೆ. 14. ಔದೈಕ ಭಾವಗಳಲ್ಲಿ ಕಾಬೋಧಲೇಶದಿಂದ ಜನ್ಮ ತಾಳುವಂತಹ ಗತಿಗಳು ಎಷ್ಟು? 4 ಕೃತಿಗಳನ್ನು 4 ಗತಿ ಔದೈಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯ ಇದೆ: ಕ್ರೋಧ, ಮಾನ, ಮಾಯಾ, ಲೋಭ. ವೇದದಲ್ಲಿ 3 ವೇದಗಳಾಗಲು ಸಾಧ್ಯ ಕಾಬೋಧಲೇಶದಲ್ಲಿ. ಮಿಥ್ಯಾದರ್ಶನ ಇರಲು ಸಾಧ್ಯ ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಲ್ಲಿ. ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನದ ಅಭಾವದ ಕಾರಣ. ಅಸಂಯಮ ಇದೆ, ಸಂಯಮದ ಅಭಾವ ಇದೆ. ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಕಾಬೋಧ ಲೇಷ. ಎಷ್ಟು ಭಾವ ಆಯ್ತು ಔದೈಕದಲ್ಲಿ? 16 ಭಾವ. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಾಗ್ತವೆ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನವೂ ಇರಲು ಸಾಧ್ಯ. ಹಾಗಾಗಿ ಅದರಲ್ಲಿ ಭವ್ಯ ಜೀವನೂ ಇರ್ತದೆ, ಅಭವ್ಯ ಜೀವನೂ ಇರ್ತದೆ. ಹಾಗಾಗಿ ಎಲ್ಲ ಒಟ್ಟು ಭಾವಗಳು ಎಷ್ಟಾಯ್ತು ಕಾಬೋಧ ಲೇಷ ನಿವೃತ್ತಿಯ ಪರ್ಯಾಪ್ತಕದಲ್ಲಿ? 34 ಭಾವಗಳಾಗ್ತವೆ. ಅರ್ಥ ಆಯ್ತು? 34 ಭಾವಗಳು. ಇದು ಸಾಮಾನ್ಯ ಕಥನ. ಇನ್ ಕಾಬೋಧ ಲೇಷದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಯಾವಾಗ ಬರ್ಲಿಕ್ಕೆ ಸಾಧ್ಯ? ಗುಣಸ್ಥಾನ 1ರಲ್ಲಿ ಬರ್ತದೆ ಮಿಥ್ಯಾತ್ವ ಜೊತೆಗೆ, ಗುಣಸ್ಥಾನ 2ರಲ್ಲಿ ಬರ್ತದೆ, ಗುಣಸ್ಥಾನ 4ರಲ್ಲಿ ಕಾಬೋಧ ಲೇಷ ಬರ್ತದೆ. ಅದ್ರ ಮುಂದೆ ಕಾಬೋಧ ಲೇಷ ಇದೇನು? ಇಲ್ಲ, ಇರುವುದಿಲ್ಲ. ಅದ್ರ ಮುಂದೆ ಕಾಬೋಧ ಲೇಷ ಇದೇನು? ಹಾಗಾಗಿ 1, 2, 4 ಈ 3 ಗುಣಸ್ಥಾನಗಳಲ್ಲಿ ಕಾಬೋಧ ಲೇಷ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಲು ಸಾಧ್ಯ. ತಿಳಿತು? ತಿಳಿತಾ ಇಲ್ಲ? ಏನು ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂತಂದ್ರೆ ವಿಷಯ ಇರುವುದು ಹಾಗೆ. ಬೇರೆ ವಿಷಯ ಸೂಕ್ಷ್ಮ ಬಾಳ ಐತ್ರಿ. ಎಷ್ಟ್ ಈಜಿತ್ ಎಷ್ಟಿಲ್ಲ ಅಷ್ಟಿಲ್ರಿ. ಹಂಗ ಕೇಳ್ತಾವ್ರಿ ಪೂರ್ಣ ಎಲ್ಲ ತರಕ್ ಸಾಧ್ಯ. ಯಾಕಂದ್ರ ನಮ್ದ ಬೇಸಿಕ್ನ ಇಲ್ರಿ ಇದ್ರೊಳಗ ಕರೆ ಹೇಳ್ಬಂದ್ರ. ಇಲ್ಲ, ಸರಿ, ನನಗೂ ಅರ್ಥ ಆಗ್ತಿದೆ. ಆದ್ರೆ ಇದು ವಿಷಯ ಇರುವುದನ್ನ ಹೀಗೆ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಕರೆ ಇದನ್ನ ಹೇಳ್ತಿರ್ಲಿ ಅದ್ರಾಗ ಕೆಲವೊಂದ್ರ ವಿಷಯಗಳು ತಿಳಿದಂಗ ಅನಿಸ್ತೈತ್ರಿ. ಒಳ್ಳೆಯದು, ಧನ್ಯವಾದ. ಸ್ವಲ್ಪ ಅರ್ಥ ಆಗ್ತಿದೆ ಅನ್ಸಿದ್ರೆ ಸಾಕು, ಅದು ಸಾರ್ಥಕ. ಅದ್ರ ಪೂರ್ತಿ ತಿಳಿಯಂಗಿಲ್ರಿ. ಯಾಕಂದ್ರ ಭಾವಗಳು ಎಲ್ಲಾ ಚೊಕ್ಕ ನೆನಪಿಟ್ಕೋಕ್ ಸಾಧ್ಯ ಆಗಂಗಿಲ್ರಿ. ಅದ್ರ ಖರೆ ಸ್ವಲ್ಪ ತಿಳಿತೈತ್ರಿ. ಕೇಳಂಗ ಅನಿಸ್ತೈತಿ, ಕೇಳೋ ಇಚ್ಛಾ ಆಗ್ತೈತ್ರಿ. ಮತ್ ನೀವ್ ಆಮೇಲೆ ಕೇಳಿ ಹೇಗ್ ಬರ್ದಿರ್ತೀರಿ ರಾತ್ರಿ, ಖರೆ ಕೇಳ್ಬೇಕು ಅಂತ ಇಚ್ಛಾ ಆಗ್ತೈತ್ರಿ. ಒಳ್ಳೆಯದು, ಮುಂದುವರೆದು. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕಾಬೋಧ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 28 ಭಾವಗಳು. ಇನ್ ಕಾಬೋಧ ಲೇಷದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನಿವೃತ್ತಿಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕಾಬೋಧ ಲೇಷದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಂದ್ರೆ ಇದು ಯಾವ ಅವಸ್ಥೆ ಇದೆ? ಜನ್ಮದ ಅವಸ್ಥೆ. ಯಾವಾಗ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡ್ಕೊಳ್ತಾ ಇರ್ತೇವೆ ಆ ಸಮಯದಲ್ಲಿ, ಆ ಒಂದು ಅವಸ್ಥೆಯಲ್ಲಿ ಆಗುವಂತ ಭಾವಗಳು. ಔಪಶಮಿಕ ಭಾವಗಳು ಆಗುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವ ಭಾವ ಇರ್ತದೆ. ಕ್ಷಾಯಿಕ ಭಾವಗಳು ಆಗುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವ ಭಾವ ಇದೆ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ. ಅಜ್ಞಾನ ಭಾವಗಳು 2: ಕೂಮತಿ, ಕುಶ್ರುತ. ದರ್ಶನದಲ್ಲಿ ಕೂಡ 2: ಚಕ್ಷು ದರ್ಶನ, ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳಲ್ಲಿ 5: ದಾನ, ಲಾಭ, ಭೋಗ, ಉಪಭೋಗವಿದೆ, ಕ್ಷಾಯೋಪಶಮಿಕ ಭಾವಗಳು. ಆಮೇಲೆ ಸಮ್ಯಕ್ತ್ವ ಭಾವ, ಸಂಯಮ ಭಾವ, ಚಾರಿತ್ರ ಭಾವ, ಇವು 3 ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಸಮ್ಯಕ್ತ್ವ ಗುಣಸ್ಥಾನ ಮಿಥ್ಯಾತ್ವದ್ದಿರುವ ಕಾರಣ ಇವು 3 ಆಗುವುದಿಲ್ಲ.
ಎಷ್ಟು 9 ಭಾವಗಳಾಗಲು ಸಾಧ್ಯ. ಔದೈಕ ಭಾವಗಳಲ್ಲಿ ಕಾಪೋದಲೇಶ ಎಲ್ಲೆಲ್ಲಿರಬಹುದು? ಮಿಥ್ಯಾತ್ವದಲ್ಲಿ 4 ಗತಿಗಳಲ್ಲಿ ಇರಬಹುದು. ಆಮೇಲೆ ಕಷಾಯಗಳ 4 ಇದೆ, 3 ವೇದಗಳ ಜೊತೆಗೆ ಇರಬಹುದು. ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷದಲ್ಲಿ ಕಾಪೋದ ಲೇಷ 1. ತಿಳಿತು? ಎಷ್ಟಾಯ್ತು? ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರ್ಬೋದು. ಮಿಥ್ಯಾತ್ವ ಇರುವಾಗ 3 ಭಾವ ಇರ್ತವೆ, ಇರ್ಲಿಕ್ಕೆ ಸಾಧ್ಯ. ಉಳಿದ ಗುಣಸ್ಥಾನಗಳಲ್ಲಿ 3 ಇರೋದಿಲ್ಲ, 2 ಇರ್ತವು. ಹಾಗಾಗಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಭಾವಗಳನ್ನು ತಗೋಬೇಕು. ಒಟ್ಟು ಎಲ್ಲಾ ಸೇರಿಸಿ ಅಷ್ಟಾಯ್ತು. ಮಿಥ್ಯಾತ್ವದಲ್ಲಿ 28 ಭಾವಗಳು. ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಕಾಪೋದ ಲೇಷದಲ್ಲಿ, ನಿವೃತ್ತಿ ಅಪರ್ಯಾಪ್ತಕರಲ್ಲಿ 28 ಭಾವಗಳಾಗಲು ಸಾಧ್ಯ. ತಿಳಿತು? ನನಗೆ ಒಂದ್ ಸ್ವಲ್ಪ ಪುಟ ಸಂಖ್ಯೆ ಹೇಳಿ, ಹಿಂದೆ ಮುಂದೆ ಕನ್ಫ್ಯೂಷನ್ ಆಗ್ತಾ ಇದೆ. 125. ಧನ್ಯವಾದ. ಎರಡನೇ ಗುಣಸ್ಥಾನ ಸಾಸಾಧನ ಗುಣಸ್ಥಾನದಲ್ಲಿ ಕಾಪೋತಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಯೋಪಶಮಿಕ 9, ಔದಯಿಕ 14, ಪಾರಿಣಾಮಿಕ 2, ಒಟ್ಟು 25 ಭಾವಗಳು. ಇನ್ ಕಾಪೋದ ಲೇಷದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಯಾವುದು ಆಗೋದಿಲ್ಲ, ಯಾಕೆಂದ್ರೆ ಸಾಸಾಧನ ಗುಣಸ್ಥಾನ ಇದೆ. ಆಮೇಲೆ ಕ್ಷಾಯಿಕ ಭಾವಗಳು ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಅಜ್ಞಾನ ಭಾವ 2 ಇರಬಹುದು. ಕೂಮತಿ, ಕುಶ್ರುತ. ದರ್ಶನ ಭಾವ, ಚಕ್ಷು ದರ್ಶನ, ಅಚಕ್ಷು ದರ್ಶನ ಭಾವಗಳು ಇರಬಹುದು. ಲಬ್ಧಿ, ದಾನ, ಲಾಭ, ಭೋಗ, ವೀರ್ಯ, ಕ್ಷಾಯೋಪಶಮಿಕದ 5 ಭಾವಗಳು ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಸಂಯಮ, ಚಾರಿತ್ರ ಇವು 3 ಭಾವ ಇರುವುದಿಲ್ಲ. ಎಷ್ಟಾಯ್ತು? 9. ಔದಯಿಕ ಭಾವಗಳಲ್ಲಿ 2ನೇ ಗುಣಸ್ಥಾನದಲ್ಲಿ, ಕಾಪೋದ ಲೇಷದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ 3 ಗತಿಗಳಾಗುತ್ತವೆ. ಯಾಕೆಂದ್ರೆ 2ನೇ ಗುಣಸ್ಥಾನದ ಜೊತೆಗೆ ಕಾಪೋದ ಲೇಷದಲ್ಲಿ ಕೂಡ ನರಕದಲ್ಲಿ ಜನ್ಮ ಆಗೋದಿಲ್ಲ. ಕಷಾಯಗಳ 4 ಇರ್ತವೆ, ಕ್ರೋಧಮಾನ, ಮಾಯಲೋಭ. ವೇದಗಳು 3 ಆಗ್ಬಹುದು, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಭಾವ ಇರುತ್ತದೆ, ಅಸಂಯಮ ಭಾವ ಇರುತ್ತದೆ, ಅಸಿದ್ಧತ್ವ ಭಾವ ಇರುತ್ತದೆ. ಲೇಷಗಳಲ್ಲಿ 1 ಕಾಪೋದ ಲೇಷ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ 2 ಎಲ್ಲ ಸೇರಿಸಿ 25 ಭಾವಗಳಾಗುತ್ತವೆ. ತಿಳಿದು? ಭಯಾಜಿ ವಂದನ. ನರಕ ಗತಿಯಲ್ಲಿ ಈ ಕಾಪೋತ ಲೇಷ ಇರಲ್ಲ ಅಂದ್ರೆ ಮತ್ತೆ ಯಾವ ಲೇಷಗಳಿಂದ ಇರ್ತಾರೆ ಭಯಾಜಿ? ಅವ್ರಿಗೆಲ್ಲರೂ ಅಶುಭ ಲೇಷಗಳೇ ಇರ್ತಾವಲ್ವಾ? ಕಾಪೋದ ಲೇಷ ನರಕದಲ್ಲಿದೆ. ವಿಷಯ ಕಾಪೋತ ಮಾತ್ರದ್ದಲ್ಲ, ಸಾಸಾಧನ ಗುಣಸ್ಥಾನವಿರುವ ಕಾಪೋತ ಇರುವುದಿಲ್ಲ. 2ನೇ ಗುಣಸ್ಥಾನದಲ್ಲಿ ಜನ್ಮ ಆಗುವುದಿಲ್ಲ. ಜನ್ಮ ಆದ ಮೇಲೆ 2ನೇ ಗುಣಸ್ಥಾನ ಬರಬಹುದು, ಆದ್ರೆ ಜನ್ಮದಲ್ಲಿ ಇರುವುದಿಲ್ಲ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಿಲ್ಲ. ನಾಲ್ಕನೆಯ ಗುಣಸ್ಥಾನ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಕಾಪೋತ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 13, ಪಾರಿಣಾಮಿಕ 2, ಒಟ್ಟು 28 ಭಾವಗಳು. ಇನ್ನು ಕಾಪೋದ ಲೇಷದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇನ್ನೊಂದು ಗುಣಸ್ಥಾನ ಬರ್ತದೆ, ಅದು 4ನೇ ಗುಣಸ್ಥಾನ, ಅವಿರತ ಸಮ್ಯಕ್ತ ಗುಣಸ್ಥಾನ. ಇರುವಾಗ ಔಪಶಮಿಕ ಭಾವಗಳು ಯಾವುದೂ ಇರುವುದಿಲ್ಲ. ಇನ್ ಕಾಪೋದ ಲೇಷಾದ ಜೊತೆಗೆ ಅವಿರತ ಸಮ್ಯಕ್ತ್ವ ಇದ್ರೆ ಕ್ಷಾಯಿಕ ಸಮ್ಯಕ್ತ್ವ ಭಾವ ಒಂದಿರಬಹುದು ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ಯಾಕಂದ್ರೆ ಕಾಪೋದ ಲೇಷಾದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವ ಜನ್ಮ ಸಹಿತ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ
ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಮೂರಿರ್ಬಹುದು. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ಅಜ್ಞಾನ ಭಾವಗಳು ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನ, ಚಕ್ಷು, ಅಚಕ್ಷು, ಅವಧಿ ಇರಬಹುದು. ಲಬ್ಧಿಗಳು ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವದಲ್ಲಿ ಕಾಪೋದಲೇಶದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು. ಚಾರಿತ್ರ, ಸಂಯಮ ಇವೆರಡೂ ಇರುವುದಿಲ್ಲ. ಎಷ್ಟಾಯ್ತು? 12. ಇನ್ನು ಔದೈಕ ಭಾವಗಳಲ್ಲಿ ಕಾಪೋದಲೇಶ ಸಮ್ಯಕ್ ದರ್ಶನದ ಭಾವದ ಜೊತೆಗೆ ಕಾಪೋದಲೇಶ ಜೊತೆಗೆ ಎಲ್ಲೆಲ್ಲಿ ಜನ್ಮ ಆಗ್ಬಹುದು? ದೇವಗತಿ ಹೊರತುಪಡಿಸಿ ಭವನತ್ರಿಕದಲ್ಲಿ ಆಗ್ಬೋದ್ರಿ, ಅದ್ರ ಭೂಮಿಯಲ್ಲಿ ನರಕದಲ್ಲಿ. ದೇವಗತಿಯಲ್ಲಿ ಕಾಪೋದಲೇಶ ಸಮ್ಯಕ್ತ್ವದ ಜೊತೆಗೆ ಇರುವುದಿಲ್ಲ. ದೇವಗತಿಯಲ್ಲಿ ಕಾಪೋದಲೇಶದೊಂದಿಗೆ ಹೋಗ್ಬೇಕು ಅಂದ್ರೆ ಮಿಥ್ಯಾತ್ವದೊಂದಿಗೆ ಹೋಗ್ಬೇಕು. ಸರಿ ಇದೆ ಸರ್. ಹಾಗಾಗಿ ದೇವಗತಿ ಒಂದನ್ನ ಬಿಟ್ಟು 3 ಗತಿಗಳಲ್ಲಿ ಹೋಗಬಹುದು. ಸಮ್ಯಕ್ತ್ವದ ಜೊತೆಗೆ, ಕಾಪೋದಲೇಶದ ಜೊತೆಗೆ ತಿರ್ಯಂಚಗತಿ, ನರಕಗತಿ, ಮನುಷ್ಯಗತಿ 3 ಗತಿಗಳಲ್ಲಿ ಜನ್ಮ ತಗೊಳ್ಬಹುದು. ತಿಳಿದ್ರಿ? ಸಮ್ಯಕ್ವಿದೆ ಅಲ್ರಿ? ಆಮೇಲೆ ಕಷಾಯಗಳು 4 ಇವೆ. ಕ್ರೋಧ, ಮಾನ, ಮಾಯಾಲೋಭ. ವೇದ ಯಾವ್ಯಾವ ವೇದದೊಂದಿಗೆ ಹೋಗ್ಬಹುದು? ಕಾಪೋದಲೇಶದ ಜೊತೆಗೆ ಪುರುಷ ವೇದ 2 ವೇದಗಳೊಂದಿಗೆ ಹೋಗ್ಬಹುದು. ನರಕಕ್ಕೆ ಹೋಗುವುದಾದ್ರೆ ನಪುಂಸಕ ವೇದದಿಂದ, ಆಮೇಲೆ ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಹೋಗ್ಬೇಕಾದ್ರೆ ಹೋಗ್ಬಹುದು ಪುರುಷ ವೇದದಿಂದ. ಸ್ತ್ರೀ ವೇದದಿಂದ ಸಮ್ಯಕ್ತ್ವದ ಜೊತೆಗೆ ಜನ್ಮ ಯಾವ ಗತಿಯಲ್ಲೂ ಇಲ್ಲ. ಆಮೇಲೆ ಮಿಥ್ಯಾದರ್ಶನ ಇಲ್ಲ, ಯಾಕೆಂದ್ರೆ ಸಮ್ಯಕ್ ದರ್ಶನ ಇದೆ. ಅಜ್ಞಾನ ಭಾವ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದು ಕಾಪೋದಲೇಶ ಇದೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ ಈ 2 ಭಾವಗಳು ಇರಲು ಸಾಧ್ಯ. ಎಲ್ಲಾ ಸೇರಿ ಎಷ್ಟಾಯ್ತು ಇದು? 28 ಭಾವಗಳು. 28 ಭಾವಗಳು ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ, ಕಾಪೋದಲೇಶದಲ್ಲಿ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಲು ಸಾಧ್ಯ. ತಿಳಿತು? ಇವ್ರ 1ನೇ 2ನೇ ಸ್ವರ್ಗದವ್ರ ದೇವ್ರಿ ಮಂದಾರ್ಮಾಲಾ ಕಾಂತಿ ಕಡಿಮೆ ಆದ ನಂತರ ಅವ್ರ ಇದ್ರ ಪೃಥ್ವಿಕಾಯಿ, ಜಲಕಾಯಿ, ವನಸ್ಪತಿ ಕಾಯಿದಲ್ಲಿ ಬರ್ತಾರಲ್ರಿ, ಆ ವೇಳೆದಾಗ ಯಾವ ಲೇಷ ಇರ್ಬಹುದ್ರಿ ಅವ್ರದ್ರಿ? ದೇವಗತಿಯವರಲ್ಲಿ 1ನೇ ಸ್ವರ್ಗದಲ್ಲಿ ಪರ್ಯಾಪ್ತಕ ಇರುವಾಗ ಅವರಲ್ಲಿ ಪೀತಲೇಶನೇ ಇರ್ತದೆ. ಅಪರ್ಯಾಪ್ತಕದಲ್ಲೂ ಪೀತಲೇಶನೇ ಇರ್ತದೆ. ಆಮೇಲೆ ಜನ್ಮ ಪರ್ಯಾಪ್ತಕ ಆದ್ಮೇಲೆ ಅಶುಭಲೇಶ ಆಗ್ತದೆ. ಈಗ ಹೇಗೆ ಭವನತ್ರಿಕದಲ್ಲಿ ಜನ್ಮ ತಾಳ್ಬೇಕು, ಅಪರ್ಯಾಪ್ತಕದಲ್ಲಿ ಅಶುಭಲೇಶ ಇರ್ತದೆ, ಜನ್ಮ ಆಗ್ತಿದ್ದಾಗೇನೆ ಪೀತಲೇಶ ಆಗ್ತದೆ. ಹೀಗೆ ರಿವರ್ಸ್ ತಿಳ್ಕೋಬಹುದು. ಅಂದ್ರ ಪರ್ಯಾಪ್ತ ಅವಸ್ಥಾದಾಗ ಶುಭ ಇರೋದ್ರಿ, ಮತ್ತೆ ಜನ್ಮ ಆದ ತಕ್ಷಣ ಇಲ್ಲಾದ್ರ ಅಶುಭ. ನೋಡ್ರಿ, ಅಪರ್ಯಾಪ್ತಕದಾಗ ಶುಭ ಇರ್ತದೆ ಅಂತ ಹೇಳಿ ನನಗ ಪಕ್ಕ ಗೊತ್ತಿಲ್ಲ. ಆದ್ರೆ ಇಲ್ಲಿ ಹೇಗೆ ಲೆಕ್ಕ ಬರ್ತದೆಯೋ, ಭವನತ್ರಿಕದಲ್ಲಿ ದೇವಗತಿಯಲ್ಲಿ ಹುಡ್ತಾ ಇದ್ದೇವೆ, ಭವನತ್ರಿಕದಲ್ಲಿ ಹುಡ್ತಾ ಇದ್ದೇವೆ ಅಂದ್ರೆ ಅಪರ್ಯಾಪ್ತಕ ಇರೋ ತನಕ ಅಶುಭ, ಪರ್ಯಾಪ್ತಕ ಆಗ್ತಿದ್ದ ಹಾಗೆ ಪೀತಲೇಶ ಅಂತ ಹೇಳಿದಾರಲ್ಲ, ಹಾಗೆ ಇಲ್ಲಿ ತಿಳ್ಕೊಳ್ಬಹುದು. ಯಾಕಂದ್ರೆ ರಿವರ್ಸ್ ಬರ್ತಿದೆ ಈ ಗಾಡಿ. ಶುಭ ಲೇಷದಲ್ಲಿ ಜೀವನ ಆಗಿದೆ, ಜೀವನ್ ಪರ್ಯಂತ ಶುಭ ಲೇಷ ಇದೆ. ಮರಣದಲ್ಲಿ ಒಂದ್ ವೇಳೆ ನೋಡ್ರಿ, ದೇವಗತಿಯಲ್ಲಿ 1ನೇ ಸ್ವರ್ಗ ಅಂದ್ರೆ ಇದು ವೈಮಾನಿಕ ದೇವಗತಿ ಬರ್ತದೆ. ಅಲ್ಲಿ ಅಶುಭ ಲೇಷೆಯನ್ನ ಹಿಡಿದ್ರೆ
ಹಿಡಿಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಅದು ನಿಯಮ ಆಗಿದೆ. ವೈಮಾನಿಕ ದೇವರಲ್ಲಿ ಅಶುಭ ಲೇಷ ಆಗುವುದಿಲ್ಲ. ಇನ್ನು ಮರಣದಲ್ಲಿಯೂ ಅಶುಭ ಲೇಷ ಹಿಡಿಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅದು ವೈಮಾನಿಕ ಅವಸ್ಥೆ ಎಲ್ಲಿ ತನಕ ಇದೆ ಅಲ್ಲಿ ತನಕ ಅದು ತೀತಲೇಷ ಇರೋದೇ 1ನೇ ಸ್ವರ್ಗದಲ್ಲಿ. ನಿವೃತ್ತಿ ಅಪರ್ಯಾಪ್ತ ಅವಸ್ಥದಾಗಲ್ರಿ ಏಕೇಂದ್ರಿಯದಾಗ ಜನ್ಮ ತಗೋಕೈತ್ರಿ ಅದ. ಹಾ, ಆದ್ರೆ ಅಲ್ಲಿ ಅಪರ್ಯಾಪ್ತಕದೊಳಗೆ ಇಲ್ಲಿಂದ ಯಾವ್ದು ಒಯ್ದಿರ್ತೇವೋ ಅದೇ ಇರೋದು ಪರ್ಯಾಪ್ತಿ ಪೂರ್ಣ ಆಗೋ ತನಕ. ಇದು ಒಂದು ನಿಯಮ ಇದೆ. ಈಗ ಕೃತಕೃತ್ಯ ವೇದಕದಲ್ಲಿ ಇಲ್ಲಿ ಮರಣ ಆಯ್ತು ನಮ್ದು, ಅಲ್ಲಿ ಪರ್ಯಾಪ್ತಿ ಪೂರ್ಣ ಆಗೋ ತನಕ ಅದೇ ಇರ್ತದೇನು ಕ್ಷಯಿಕ ಆಗಿರ್ತದೇನು? ಪರ್ಯಾಪ್ತಿ ಪೂರ್ಣ ಆಗೋ ತನಕ ಅದೇ ಇರೋದು. ಅದೇ ರೀತಿಯಲ್ಲಿ ಇದನ್ನು ತಿಳಿದುಕೊಂಡಾಗ ನಮಗೆ ಒಂದು ತರ್ಕದಿಂದ ಹೀಗೆ ಹೇಳ್ತಾ ಇದ್ದೇವೆ ಅಷ್ಟೇ. ಇದಕ್ಕೆ ನಮ್ಗೆಲ್ಲೂ ನಾನಂತೂ ಓದಿಲ್ಲ, ಇದನ್ನ ಬೇಕಂದ್ರೆ ಮಹಾರಾಜರನ್ನ ಕೇಳಿ ಹೇಳಬಹುದು. ಸರಿ ಇದೆ, ಧನ್ಯವಾದ. ಸರಿ, ಈಗ ಜನವಾಣಿ ಹೇಳಿ ಆಮೇಲೆ ನೋಡೋಣ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತಮ ಮೋಹ ಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ನಿತ್ಯ ರಾಣಂ ದಿವ್ಯ ಜೋ ನಿಮ್ಜೋ ಪಡೈ ಸುನೈ ಮೈಯೆ ದಾರೆ ಜ್ಞಾನಂ ಸೊಕ್ಕಮನಂತಂ ದರ್ಯ ಸಾಸದ ಮೊಕ್ಕ ಪದಂ ಪಾವೈ ಸಾಸದ ಮೊಕ್ಕ ಪದಂ ಪಾವೈ. ಜೈ बोलो जिनवानी माता की जय हो. 9 ಸಲ ನಮೋ. ಧನ್ಯವಾದ. ಎಲ್ಲ ತಿಳಿಸ್ಕೊಡ್ತೀನಿ.